ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸಿನ ಎರಡನೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಮೊದಲನೇ ಕ್ಲಾಸಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು, ಜೊತೆಗೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಆಗಿರ್ತಕ್ಕಂಥ ಕೋಆರ್ಡಿನೇಷನ್ ಎಂಟೈಟಿ, ಕೋಆರ್ಡಿನೇಷನ್ ನಂಬರ್, ಅದೇ ರೀತಿ ಲಿಗ್ಯಾಂಡ್ಸ್ ಬಗ್ಗೆ ಓದಿದ್ವಿ. ಸೊ ಲಿಗ್ಯಾಂಡ್ಸ್ ಅಲ್ಲಿ ಮೋನೋಡೆಂಟೇಟ್ ಲಿಗ್ಯಾಂಡ್, ಬೈಡೆಂಟೇಟ್ ಲಿಗ್ಯಾಂಡ್, ಚಿಲೇಟಿಂಗ್ ಲಿಗ್ಯಾಂಡ್ಸ್ ಆ್ಯಂಡ್ ಪಾಲಿಡೆಂಟೇಟ್ ಲಿಗ್ಯಾಂಡ್, ಅದಾದಮೇಲೆ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂದರೆ ಏನು ಅದೆಲ್ಲ ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ ಬರುತ್ತೆ. ಅದರಲ್ಲಿ ನಾನು ಆಲ್ರೆಡಿ ಪಾಸಿಟಿವ್ ಕಾಂಪ್ಲೆಕ್ಸ್ ಅಂದರೆ ಏನು, ನೆಗೆಟಿವ್ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ ಹೇಳಿದ್ದೆ. ಕಾಂಪ್ಲೆಕ್ಸಿಗೆ ಅಂದರೆ ಸ್ಕ್ವೇರ್ ಬ್ರಾಕೆಟ್ ಕೋಆರ್ಡಿನೇಷನ್ ಎಂಟೈಟಿಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಅದು ಪಾಸಿಟಿವ್ ಕಾಂಪ್ಲೆಕ್ಸ್ ಆಗುತ್ತೆ. ಅಲ್ಲಿ ಇದು ಕೌಂಟರ್ ಅಯಾನ್ ಅಂದರೆ ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಕೌಂಟರ್ ಅಯಾನು ಕಾಂಪ್ಲೆಕ್ಸ್ ಇಂದ ಆಚೆ ಬರುತ್ತೆ. ಸೊ ನೆಗೆಟಿವ್ ಕಾಂಪ್ಲೆಕ್ಸಸ್ ಅಲ್ಲಿ ಏನಾಗಿರುತ್ತೆ, ಕಾಂಪ್ಲೆಕ್ಸಿಗೆ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದಕ್ಕೆ ಕೌಂಟರ್ ಅಯಾನ್ ಏನು ಫಸ್ಟ್ಗೆ ಇರುತ್ತೆ. ಸೊ ಇಫ್ ಯು ಟೇಕ್ K4FeCl ಟೇಕನ್ 6 ಟೈಮ್ಸ್, ಇದನ್ನ ಒಂದು ಕಾಂಪ್ಲೆಕ್ಸ್ ಅಂತ ನೀವು ತಗೊಂಡ್ರೆ ಸೊ ಇದನ್ನ ನೀವು ನೆಗೆಟಿವ್ ಕಾಂಪ್ಲೆಕ್ಸ್ ಅಂತ ಕರಿಬಹುದು. ಯಾಕೆ ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗುತ್ತೆ? ಬಿಕಾಸ್ ಇಲ್ಲಿ ಕೌಂಟರ್ ಅಯಾನ್ ಫಸ್ಟ್ಗೆ ಇದೆ, ಕೌಂಟರ್ ಅಯಾನ್ ಫಸ್ಟ್ಗೆ ಇದೆ. ಇದು ಆಚೆ ಹೋದ್ರೆ 4K+ ಆಚೆ ಹೋಗುತ್ತೆ. ನಿಮಗೆ FeCl ಟೇಕನ್ 6 ಟೈಮ್ -4 ಕಾಂಪ್ಲೆಕ್ಸಿನ ಮೇಲೆ ಯಾವ ಚಾರ್ಜ್ ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ. ಹಾಗಾಗಿ ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಅದೇ ನೀವೇನಾದ್ರೂ CONH3 ಟೇಕನ್ 6 ಟೈಮ್ಸ್ Cl3, ಸೊ ಈ ಕಾಂಪ್ಲೆಕ್ಸ್ ತಗೊಂಡ್ರೆ ಇದು ಪಾಸಿಟಿವ್ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ಇದನ್ನ ಪಾಸಿಟಿವ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ? ಬಿಕಾಸ್ ಇಲ್ಲಿ ಸೊ ಇದನ್ನ ಡಿವೈಡ್ ಮಾಡಿದ್ರೆ, ನೀವು ಅಯನೈಸೇಷನ್ ಮಾಡಿದ್ರೆ 3Cl3 ಮೈನಸ್ ಆಚೆ ಹೋಗುತ್ತೆ. ಜೊತೆಗೆ CONH3 ಟೇಕನ್ 6 ಟೈಮ್, ಇದ್ರ ಮೇಲೆ ಏನ್ ಬರುತ್ತೆ? +3 ಚಾರ್ಜ್ ಬರುತ್ತೆ. ಕಾಂಪ್ಲೆಕ್ಸಿನ ಮೇಲೆ ಪಾಸಿಟಿವ್ ಚಾರ್ಜ್ ಬರೋದ್ರಿಂದ ಇದು ಪಾಸಿಟಿವ್ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸಿನ ಮೇಲೆ ನೆಗೆಟಿವ್ ಚಾರ್ಜ್ ಬರೋದ್ರಿಂದ ಇದು ನೆಗೆಟಿವ್ ಕಾಂಪ್ಲೆಕ್ಸ್. ನಾನು ನಿಮ್ಗೆ ಇನ್ನೂ ಈಸಿ ಹೇಳ್ಕೊಟ್ಟಿದ್ದೆ. ಕೌಂಟರ್ ಅಯಾನ್ ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇರೋವನ್ನ ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ಈ ಕೌಂಟರ್ ಅಯಾನ್ ಏನಾದ್ರೂ ಫಸ್ಟ್ಗೆ ಇದ್ರೆ ಅದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿರುತ್ತೆ, ಅಥವಾ ಕೌಂಟರ್ ಅಯಾನ್ ಏನಾದ್ರೂ ಲಾಸ್ಟಿಗೆ ಇದ್ರೆ ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾವುದೇ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆದ್ರೂ ಬರೀರಿ ನೀವು, ಫಸ್ಟ್ಗೆ ಪಾಸಿಟಿವ್ ಅಯಾನ್ ಇರುತ್ತೆ, ಆಮೇಲೆ ನೆಗೆಟಿವ್ ಅಯಾನ್ ಇರುತ್ತೆ. ನೇಮ್ ಮಾಡುವಾಗ್ಲೂ ಅಷ್ಟೇ, ಫಸ್ಟ್ ಪಾಸಿಟಿವ್ ಅಯಾನಿಗೆ ನೇಮ್ ಮಾಡಿ ಆಮೇಲೆ ನೆಗೆಟಿವ್ ಅಯಾನಿಗೆ ನೇಮ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ NaCl, ಸೊ ಇದು ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ NaCl. ಇದರಲ್ಲಿ ಪಾಸಿಟಿವ್ ಅಯಾನ್ ಯಾವುದು? Na+. ಅದಕ್ಕೆ ನಾವು ಅದನ್ನು ಫಸ್ಟ್ ಬರಿತೀವಿ. Cl- ನೆಗೆಟಿವ್ ಚಾರ್ಜ್ ಅದನ್ನು ಲಾಸ್ಟ್ ಬರಿತೀವಿ. So while writing any formula of a compound, first you should write the positive ion followed by the negative ion. While naming a compound also, first you have to give name for the positive ion followed by the negative ion. So ಇಲ್ಲಿ NaCl ನಲ್ಲಿ ಸೋಡಿಯಂಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಫಸ್ಟ್ we should write the Na followed by the Cl. ಇಲ್ಲೂ ಅಷ್ಟೇ ಪೊಟ್ಯಾಷಿಯಂ K4, ಸೊ ಇಲ್ಲಿ 4K+, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರೋದ್ರಿಂದ ಫಸ್ಟ್ ಪೊಟ್ಯಾಷಿಯಂ ಬರ್ತಿದ್ದೀನಿ, ಆಮೇಲೆ ಕಾಂಪ್ಲೆಕ್ಸಿಗೆ ನೆಗೆಟಿವ್ ಚಾರ್ಜ್ ಇರೋದಕ್ಕೆ ಕಾಂಪ್ಲೆಕ್ಸ್ ಆಮೇಲೆ ಬರ್ತಿದ್ದೀನಿ. ಇಲ್ಲೂ ಅಷ್ಟೇ, ಇಲ್ಲಿ ಕಾಂಪ್ಲೆಕ್ಸಿಗೆ ಪಾಸಿಟಿವ್ ಚಾರ್ಜ್, ಕಾಂಪ್ಲೆಕ್ಸಿಗೆ ಪಾಸಿಟಿವ್ ಚಾರ್ಜ್, 3Cl3 ಮೈನಸ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಲಾಸ್ಟ್ ಬರ್ತಿದ್ದೀನಿ. ಸೊ ಯಾವುದೇ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡಿನ ಫಾರ್ಮುಲಾ ಬರೆಯುವಾಗಲಿ ನೇಮ್ ಮಾಡುವಾಗಲಿ ಫಸ್ಟ್ ಪಾಸಿಟಿವ್ ಬರೆದು ಆಮೇಲೆ ನೆಗೆಟಿವ್ ಬರೀಬೇಕು. ಇದನ್ನು ಹಿಂಟ್ ನೆನ್ಪಿಟ್ಕೊಂಡಿರ್ರಿ. ಸೊ ಈ ರೀತಿ ಕಾಂಪ್ಲೆಕ್ಸ್ಗೆ ನೆಗೆಟಿವ್ ಚಾರ್ಜ್ ಇದ್ರೆ ಅದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗುತ್ತೆ, ಕಾಂಪ್ಲೆಕ್ಸ್ಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಇದು ಪಾಸಿಟಿವ್ ಕಾಂಪ್ಲೆಕ್ಸ್. ದಿಸ್ ಇಸ್ ಆರ್ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಹೌದಾ? ಸೊ ಸಪೋಸ್ ಒಂದು ಕಾಂಪ್ಲೆಕ್ಸ್ ಇದೆ, ಅದಕ್ಕೆ ಯಾವುದೂ ಚಾರ್ಜ್ ಇಲ್ಲ, ದೇರ್ ಇಸ್ ನೋ ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್, ಅಥವಾ ಇಲ್ಲಿ ಯಾವುದು ಕೌಂಟರ್ ಅಯಾನ್ಸೇ ಇಲ್ಲ ಅಂದಾಗ ಇಂಥವನ್ನ ನಾವು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನ್ಯೂಟ್ರಲ್ ಕಾಂಪ್ಲೆಕ್ಸ್. ಈ ರೀತಿ ಇರ್ತಕ್ಕಂಥ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ನಿಕ್ಕಲ್ ಸೊ ಈ ರೀತಿ ಇರ್ತಕ್ಕಂಥ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಪಾಸಿಟಿವ್ ಕಾಂಪ್ಲೆಕ್ಸ್, ನೆಗೆಟಿವ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್. ಕೌಂಟರ್ ಅಯಾನ್ ಫಸ್ಟ್ ಇದ್ರೆ ನೆಗೆಟಿವ್ ಕಾಂಪ್ಲೆಕ್ಸ್, ಕೌಂಟರ್ ಅಯಾನ್ ಲಾಸ್ಟ್ ಇದ್ರೆ ಪಾಸಿಟಿವ್ ಕಾಂಪ್ಲೆಕ್ಸ್. ಸೊ ಕೌಂಟರ್ ಅಯಾನ್ಸೇ ಇಲ್ಲ ಯಾವುದು ಅಂತಂದಾಗ ಅದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸ್ಪೆಷಲಿ ಕಾರ್ಬೋನಿಲ್ CO, ಕಾರ್ಬನ್ ಮೊನಾಕ್ಸೈಡ್ CO ಕ್ಯಾಪಿಟಲ್ O,
ಕ್ಯಾಪಿಟಲ್ ಸಿ ಸ್ಮಾಲ್ ಓ ಬರೆದ್ರೆ ಇದು ಕೊಬಾಲ್ಟ್ ಮೆಟಲ್ ಇದು. ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಓ ಬರೆದ್ರೆ ಇದು ಲಿಗ್ಯಾಂಡ್, ಒನ್ ಆಫ್ ದ ನ್ಯೂಟ್ರಲ್ ಲಿಗ್ಯಾಂಡ್ ಇದು ಕಾರ್ಬೋನಿಲ್, CO ಕಾರ್ಬೋನಿಲ್ ಲಿಗ್ಯಾಂಡ್. ಸೊ ಈ ರೀತಿ ಕಾರ್ಬೋನಿಲ್ ಕಾಂಪ್ಲೆಕ್ಸಸ್ ಅಲ್ಲಿ ಮೆಟಲಿನ ಆಕ್ಸಿಡೇಷನ್ ನಂಬರ್ 0 ಆಗಿರುತ್ತೆ. ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಇನ್ ಎ ಕಾರ್ಬೋನಿಲ್ ಕಾಂಪ್ಲೆಕ್ಸ್? ಇಟ್ ಈಸ್ 0. ಸೆಂಟ್ರಲ್ ಮೆಟಲ್ ಆಟಮ್ ಆಕ್ಸಿಡೇಷನ್ ನಂಬರ್ ಆಫ್ carbonyl complex is 0. So ಇನ್ನೊಂದು ಬರೀತೀನಿ, CO NH3 taken thrice Cl3. ಇಲ್ಲಿ ಕೂಡ ನಿಮ್ಗೆ ಯಾವುದೇ ರೀತಿ ಕೌಂಟರ್ ಅಯಾನ್ ಇಲ್ಲ ಅಂದ ಮಾತ್ರಕ್ಕೆ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಹೌದು, ಆದ್ರೆ ಸೆಂಟ್ರಲ್ ಮೆಟಲಿನ ಆಕ್ಸಿಡೇಷನ್ ನಂಬರ್ 0 ಅಲ್ಲ. ಇಲ್ಲಿ ಯಾಕೆ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮಿನ ಆಕ್ಸಿಡೇಷನ್ ಇಲ್ಲಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಗೆ 0 ಬರೋದ್ರಲ್ಲ ಸರ್, ಇಲ್ಲೂ 0 ಬರೀಬೇಕು. ನೋ, ಕಾರ್ಬೋನಿಲ್ ಕಾಂಪ್ಲೆಕ್ಸ್ ಆಗಿದ್ರೆ 0 ಬರೀಬೇಕಮ್ಮ. ಕಾರ್ಬೋನಿಲ್ ಇಲ್ಲಿ ಕಾರ್ಬೋನಿಲ್ಲೇ ಇಲ್ಲ, ಆಗೇನ್ ಮಾಡ್ಬೇಕು? ಟೇಕ್ ಆಕ್ಸಿಡೇಷನ್ ನಂಬರ್ ಆಫ್ ಕೋಬಾಲ್ಟ್ ಈಸ್ X ಪ್ಲಸ್ NH3. ಅಮೋನಿಯಾ ಈಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಅದಕ್ಕೆ ಯಾವ್ದು ಚಾರ್ಜ್ ಇಲ್ಲ. ಅಮೋನಿಯಾಗೆ ಏನಾದ್ರು ಚಾರ್ಜ್ ಇದೆ, NH3 ಗೆ ಯಾವ್ದು ಚಾರ್ಜ್ ಇಲ್ಲ. ಹಾಗಾಗಿ ಆಕ್ಸಿಡೇಷನ್ ಚಾರ್ಜ್ ಇಯರ್ ಈಸ್ 0 ಇಂಟು ಎಷ್ಟಿದಾವೆ 3 ಪ್ಲಸ್ ಇಲ್ಲಿ 3 ಕ್ಲೋರಿನ್ ಆಟಮ್ಸ್ ಇದೆ, ಆಕ್ಸಿಡೇಷನ್ ನಂಬರ್ -1 ಇಂಟು 3. ಸೊ ಏನಾಗುತ್ತೆ? ಈಕ್ವಲ್ ಟು 0. ಸೊ ಮಾಡಿ ಈಗ X ಇದು 0, ಇದು -3 ಈಕ್ವಲ್ ಟು 0, X ಈಕ್ವಲ್ ಟು +3. ಹಾಗಾಗಿ ಆಕ್ಸಿಡೇಷನ್ ನಂಬರ್ ಆಫ್ ಕೋಬಾಲ್ಟ್ ಹಿಯರ್ ಈಸ್ +3. ನ್ಯೂಟ್ರಲ್ ಕಾಂಪ್ಲೆಕ್ಸ್, ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. It is also an example of neutral complex. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಯಾಕಂತ ಇದೀನಿ ಅಂದ್ರೆ, ಕಾಂಪ್ಲೆಕ್ಸಿನ ಸ್ಕ್ವೇರ್ ಬ್ರಾಕೆಟಿನ ಮೇಲ್ಗಡೆ ಯಾವುದು ಚಾರ್ಜ್ ಇಲ್ಲ. ಇಫ್ there is no charge on the complex, we can call it as neutral complex. If there is a positive charge on the complex, we can call it as a positive complex. If there is a negative charge on the complex, we can call it as negative complex. If there is no charge on the complex, we can call it as neutral complex. ಇಲ್ಲಿ ಕಾರ್ಬೋನಿಲ್ ಕಾಂಪ್ಲೆಕ್ಸ್ ಆಗಿದ್ದು ಆವಾಗ ನೀವು ಮೆಟಲ್ ಆಟಮಿಗೆ ಆಕ್ಸಿಡೇಷನ್ ನಂಬರ್ 0 ಬರ್ಕೋಬಹುದು. ಯಾಕೆ ಅಂದ್ರೆ ಇಲ್ಲಿ ನಿಕ್ಕಲಿನ ಆಕ್ಸಿಡೇಷನ್ ನಂಬರ್ X ಅಂತ ತಗೊಳ್ಳಿ, ಪ್ಲಸ್ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದೆ CO ಕಾರ್ಬೋನಿಲ್. CO is also a neutral complex. 0 into 4 equal to 0 ಆಗುತ್ತೆ. X equal to ಏನು 0, ಹಾಗಾಗಿ ಆಕ್ಸಿಡೇಷನ್ ನಂಬರ್ 0 ಬರ್ತಿದ್ದೀನಿ ನಾನು. ಅರ್ಥ ಆಗ್ತಾ ಇದೆಯಾ? ಇವಿಷ್ಟನ್ನು ಬಿಟ್ಟು ಸ್ಟಿಲ್ ದೇರ್ ಆರ್ ವೇರಿಯಸ್ ಕೈಂಡ್ ಆಫ್ ಕಾಂಪ್ಲೆಕ್ಸಸ್. ಸೊ ಫಸ್ಟ್ ಒನ್ ಬಂದು ಇಲ್ಲಿ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್ ಏನು? ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು? ಹೋಮೋ, ದ ಮೀನಿಂಗ್ ಇಟ್ಸೆಲ್ಫ್ ಸೇಸ್ ದಟ್ ಸಿಮಿಲರ್. ಹೋಮೋ ಅಂದ್ರೆ ಸಿಮಿಲರ್. ಕಾಂಪ್ಲೆಕ್ಸಸ್ containing similar kind of, similar ಅಂದ್ರೆ same similar kind of donating groups. ಏನು donating groups ಅಂದ್ರೆ? donating groups are nothing but ligands. Complex containing similar kind of donating groups or ligands is called as homolytic complex. ಒಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತ ಎಲ್ಲಾ ಲಿಗ್ಯಾಂಡ್ಸ್ ಸೇಮ್ ಇರಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ ಎಕ್ಸಾಂಪಲ್, ಈಗ K4FeCN taken 6 times. ಓಕೆನಾ? ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಇದು ಕೌಂಟರ್ ಅಯಾನ್, ಇದು ಬಿಟ್ಬಿಟ್ರಿ. ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಒಳಗಡೆ ಏನಿದೆ ಅದರಲ್ಲಿ ಐರನ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ and Cn is the ligand here. Cyanide ligand ಇದೆ. ಎಷ್ಟು cyanide ligands ಇದೆ? 6. ಸೊ ಇಲ್ಲಿರುವಂತ ಎಲ್ಲಾ ligands ಕೂಡ cyanides ಇದೆ. 6 cyanide ligands ಇದೆ. All are similar kind of donor groups or similar kind of ligands. Hence we can call it as homolytic complex. ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರುತ್ತಲ್ವಾ, ಅದರ ಒಳಗಡೆ ಲೈಗ್ಯಾಂಡ್ಸ್ ಅಥವಾ ಡೋನಾರ್ ಗ್ರೂಪ್ಸ್ ಏನಿದಾವೆ ಆ ಎಲ್ಲಾ ಡೋನಾರ್ ಗ್ರೂಪ್ಸ್ ಕೂಡ ಸಿಮಿಲರ್ ಅಥವಾ ಸೇಮ್ ಲಿಗ್ಯಾಂಡ್ಸ್ ಆಗಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. CO NH3
taken 6 times Cl3. ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಕೌಂಟ್ ಟ್ರಯಾಂಗಲ್ ಬಿಟ್ರೆ ಸ್ಕ್ವೇರ್ ಬ್ರಾಕೆಟ್ ಇದೆ, ಕೋಆರ್ಡಿನೇಷನ್ 8 ಐತಿ. ಇದರ ಒಳಗಡೆ ಲಿಗ್ಯಾಂಡ್ಸ್ ಅಮೋನಿಯಾ ಇದೆ. ಸೊ ಎಷ್ಟು ಲಿಗ್ಯಾಂಡ್ಸ್ ಇದೆ? 6 ಲಿಗ್ಯಾಂಡ್ಸ್ ಇದೆ. ಆಲ್ ಆರ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್. ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. What are homolytic complex? Give examples. Exam ge keltare. So these are the complexes which containing similar kind of donor groups or ligands. So next here is one more time is heterolytic. Heterolytic complex. Heterolytic complex. Hetero, the name itself says that hetero means different. Hetero means different. So complex containing different kind, complex containing different kind of ligands, or we can call it as donating groups. Compounds containing different kind of donating groups or ligands are called heterolytic complex. Examples here is CONH3 taken 4 times Cl2 Cl. ಸೊ ನೋಡಿ ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಕೌಂಟ್ ಟ್ರಯಾಂಗಲ್ ತೆಗೆದ್ಬಿಡ್ರಿ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಕೊಬಾಲ್ಟ್ ಇದೆ, ಅದು ಬಿಟ್ರೆ ಏನಿದೆ ಲಿಗ್ಯಾಂಡ್ಸ್ ಇದೆ. ಈ ಲಿಗ್ಯಾಂಡ್ಸ್ ಸಿಮಿಲರ್ ಕೈಂಡ್ ಆಫ್ 6 ಲಿಗ್ಯಾಂಡ್ಸ್ ಇದೆ, ಅದರಲ್ಲಿ 4 ಅಮೋನಿಯಾ 2 ಕ್ಲೋರೋ ಗ್ರೂಪ್ಸ್. ಹಾಗಾದ್ರೆ 2 ತರ ಡೊನೇಟಿಂಗ್ ಗ್ರೂಪ್ಸ್ ಇದೆ, ಒಂದು ಅಮೈನ್ ಇನ್ನೊಂದು Cl. So a complex which containing different kind of donor groups or ligands are called as heterolytic complex. ಅರ್ಥ ಆಗ್ತಾ ಇದೆಯಾ? ಸೊ ಕಾಂಪ್ಲೆಕ್ಸಸ್ ಅಲ್ಲಿ ಬಹಳ ತರ ಇದೆ. ಪಾಸಿಟಿವ್ ಕಾಂಪ್ಲೆಕ್ಸ್, ನೆಗೆಟಿವ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್, ಹೆಟ್ರೋಲಿಪ್ಟಿಕ್ ಕಾಂಪ್ಲೆಕ್ಸ್, ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. ಪಾಸಿಟಿವ್ ಕಾಂಪ್ಲೆಕ್ಸ್ ಅಂದ್ರೆ ಕಾಂಪ್ಲೆಕ್ಸ್ ಕಂಟೈನಿಂಗ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಕಾಂಪ್ಲೆಕ್ಸ್ ಕಂಟೈನಿಂಗ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ನೆಗೆಟಿವ್ ಕಾಂಪ್ಲೆಕ್ಸ್. Positive complex containing positive charge is called positive complex. If there is no charge on the complexes, we can call it as neutral complex. ಈ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಥವಾ CO ಕಾರ್ಬೋನಿಲ್ ಲಿಗ್ಯಾಂಡ್ ಇತ್ತು ಅಂದ್ರೆ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಆಕ್ಸಿಡೇಷನ್ ನಂಬರ್ 0, ಅದು ನೆನಪಿಟ್ಕೊಳ್ಳಿ. ಸೊ apart from these positive, negative and neutral, still we have 2 types of complexes: homolyptic complex, heterolyptic complex. Homolyptic complexes are which contains similar kind of donating groups or ligands. Heterolyptic complexes are containing different kind of donor groups or ligands. Here different kinds of donating groups or ligands are there, hence it is called heterolyptic. Here same kind of donating groups or ligands are present, hence these are known as homolyptic complexes. So this is what types of complexes called positive, negative, neutral, homolyptic and heterolyptic. ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡಿದ್ದು ಅಥವಾ ಸಿಂಥಸೈಸ್ ಮಾಡಿದ್ದು ಅಥವಾ ಕಂಡುಹಿಡಿದಿದ್ದು ವರ್ನರ್ ಅನ್ನೋ ಸೈಂಟಿಸ್ಟ್. ಆ ವರ್ನರ್ ಅನ್ನೋ ಸೈಂಟಿಸ್ಟ್ ಕೆಲವೊಂದು ಪಾಯಿಂಟ್ಸ್ ನಮಗೆ ಹೇಳ್ತಾನೆ, ವಿಚ್ ಟೆಲ್ಸ್ ವರ್ನರ್ ಟೆಲ್ಸ್ ಸಮ್ ಆಫ್ ದ ಪಾಯಿಂಟ್ಸ್ ರಿಲೇಟೆಡ್ ಟು ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಟು ನೋ ಮೋರ್ ಥಿಂಗ್ಸ್ ಅಬೌಟ್ ದೀಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಯಾವ ರೀತಿ ನಮಗೆ ಕೋವಲೆಂಟ್ ಬಾಂಡಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಯಾರು ಲೆವಿಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಅವನು ಸ್ಟ್ರಕ್ಚರ್ಸ್ ಎಲ್ಲ ಕೊಟ್ಬಿಟ್ಟು, ಅದಾದ್ಮೇಲೆ ಕೊಸೆಲ್ ಲೆವಿಸ್ ಥಿಯರಿ ಅಂತೆಲ್ಲ ಬರುತ್ತೆ, ಏನೇನೋ ಬರುತ್ತೆ ಅದೆಲ್ಲ. ಅದೇ ಸೊ ಟು ನೋ ಸರ್ಟೈನ್ ಥಿಂಗ್ಸ್ ಅಬೌಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ವರ್ನರ್ ಇಸ್ ದ ಸೈಂಟಿಸ್ಟ್ ಹೂ ಗಿವನ್ ಸಮ್ ಆಫ್ ದ ಪಾಯಿಂಟ್ಸ್ ಹಿಯರ್, ಅಂಡ್ ದೋಸ್ ಪಾಯಿಂಟ್ಸ್ ಆರ್ ನಥಿಂಗ್ ಬಟ್ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. Postulates of Werner theory, very important for 3 marks in your annual examination. Werner is also known as the father of coordination compounds. Werner na father of coordination compounds antanu karitare. Yake andre so he is the first scientist who given idea regarding coordination compounds, hence he is known as father of coordination compound, and he given some points, and those points are nothing but postulates of Werner theory. So let me discuss the postulates of
Werner theory now. Postulates of Werner theory. Postulates of Werner theory. Very important for 3 months. Your annual examination. Postulates of Werner theory. So Werner is the scientist who gave an idea regarding coordination compounds, and he given some points known as postulates of Werner theory. So first point he says that, so if you take any complex, ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡ್ರೆ ಆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಕೋಆರ್ಡಿನೇಷನ್ ಎಂಟೈಟಿ ಸ್ಕ್ವೇರ್ ಬ್ರಾಕೆಟ್ ಇರುತ್ತೆ, ಅದರೊಳಗಡೆ ಒಂದು ಮೆಟಲ್ ಇರುತ್ತೆ, ಮೆಟಲಿನ ಪಕ್ಕದಲ್ಲಿ ಏನಿರುತ್ತೆ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಆ ಲಿಗ್ಯಾಂಡ್ಸ್ ಮೆಟಲಿನ ಸುತ್ತ ಸರೌಂಡ್ ಆಗಿರುತ್ತೆ, ಸ್ಪೇಷಿಯಲ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಅದಾದ್ಮೇಲೆ ಮೆಟಲಿಗೆ ಇದು ಕಾಂಪ್ಲೆಕ್ಸ್ಗೆ ಏನಾದರೂ ಚಾರ್ಜ್ ಇದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ ಚಾರ್ಜ್ ಇದ್ರೂ ಅದಕ್ಕೆ ಕೌಂಟರ್ ಅಯಾನ್ ಇರುತ್ತೆ ನ್ಯೂಟ್ರಲೈಸೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಪಾಸಿಟಿವ್ ಕಾಂಪ್ಲೆಕ್ಸ್ ಆಗಿದ್ರೆ ಕೌಂಟರ್ ಅಯಾನ್ ಲಾಸ್ಟ್ ಅಲ್ಲಿ ಇರುತ್ತೆ, ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿದ್ರೆ ಕೌಂಟರ್ ಅಯಾನ್ ಫಸ್ಟ್ಗೆ ಇರುತ್ತೆ. ಆಲ್ರೆಡಿ ಎಕ್ಸಾಂಪಲ್ಸ್ ಕೂಡ ತಗೊಂಡಿದ್ವಿ. ಇಷ್ಟು ನಮಗೆ ಗೊತ್ತಿರೋ ಐಡಿಯಾ, ಈ ಬೇಸಿಕ್ಸ್ ನ ತಿಳ್ಕೊಂಡು ಡೆಫಿನೇಷನ್ಸ್ ತಿಳ್ಕೊಂಡು ನಮಗೆ ಗೊತ್ತಿರೋ ಐಡಿಯಾ ಅಂದ್ರೆ ಒಂದು ಕಾಂಪ್ಲೆಕ್ಸ್ ಅಂದ್ರೆ ಒಂದು ಅದರಲ್ಲಿ ಮೆಟಲ್ ಇರಬೇಕು, ಆ ಮೆಟಲಿನ ಸುತ್ತ ಏನಿರಬೇಕು ಲಿಗ್ಯಾಂಡ್ಸ್ ಇರಬೇಕು. ಸೊ ಅದಾದ್ಮೇಲೆ ಕೌಂಟರ್ ಅಯಾನ್ಸ್ ಇರಬಹುದು, ಇಲ್ದಲೇನು ಇರಬಹುದು ಅಲ್ವಾ. ಈ ಮೆಟಲ್ ಮತ್ತೆ ಲಿಗ್ಯಾಂಡ್ಸ್ ಏನಿದಾವೆ ಇವನ್ನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೀತೀವಿ. ಅವನ್ನ ನಾವು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಕ್ ಬರಲ್ಲ, ಅಯೋನೈಸ್ ಮಾಡಕ್ ಬರಲ್ಲ. ವಾಟರಿಗೆ ಹಾಕಿದ್ರೆ ಅವು ಹೆಂಗಿರ್ತಾವೋ ಹಂಗೆ ಇರ್ತವೆ, ಆದ್ರೆ ಕೌಂಟರ್ ಅಯಾನ್ಸ್ ಏನಿರ್ತವೆ ಅವು ಮಾತ್ರ ಅಯೋನೈಸ್ ಆಗ್ಬಿಡ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಕೂಡ ವರ್ನರ್ ಥಿಯರಿ ಏನ್ ಹೇಳ್ತಾನೆ, ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡಾಗ ಏನು ನಿಮ್ಗೆ ಮೆಟಲ್ ಆಟಮ್ ಅಂತ ಇರುತ್ತೆ, ಆ ಮೆಟಲ್ ಆಟಮಿಗೆ 2 ತರ ವೇಲೆನ್ಸಿ ಇರುತ್ತೆ. There are 2 types of valencies present for central metal atom in a complex. So the first point he says that complex contains central metal atom of a complex central metal atom of a complex exhibits 2 types of valencies. Central metal atom of a complex exhibit or shows 2 types of valencies. ಯಾವುದೇ ಒಂದು ಮೆಟಲಿನ ಅಥವಾ ಯಾವುದೇ ಒಂದು ಕಾಂಪ್ಲೆಕ್ಸ್ ಇನ ಸೆಂಟ್ರಲ್ ಮೆಟಲ್ ಆಟಮ್ 2 ವೇಲೆನ್ಸೀಸ್ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವ್ಯಾವ ದಟ್ ಈಸ್ primary valency and secondary valencies. Primary valencies and secondary valencies. A central metal atom of a complex exhibit or contains 2 types of valencies, primary valency and secondary valency. So next point is so primary valency. It is about primary valency. So primary valencies are primary valency of central metal atom are ionizable. ಅಂದ್ರೆ they can divide ಆಗ್ತಾ ಇದೆ ಅಂದ್ರೆ ಇದು ಕೌಂಟರ್ ಅಯಾನ್ ಆಗಿರ್ಬೇಕು, ನೆನಪಿಟ್ಕೊಳ್ಳಿ. ಡಿವೈಡ್ ಆಗ್ತಾ ಇದೆ ಅಂದ್ರೆ ಏನಾಗಿರ್ಬೇಕು, ಇದು ಕೌಂಟರ್ ಅಯಾನ್ ಆಗಿರ್ಬೇಕು, ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ ಕಾಂಪ್ಲೆಕ್ಸ್. ಸೊ ಪ್ರೈಮರಿ ವೇಲೆನ್ಸಿ ಆರ್ ಅಯೋನೈಸಬಲ್. Primary valencies are ionizable. They can divide. We can divide it. Secondary primary valencies are ionizable, and they are satisfied by negative ions. ಈ ಮೆಟಲ್ಗೆ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದರ ಪ್ರೈಮರಿ ವೇಲೆನ್ಸಿನ ಯಾವ ಸ್ಯಾಟಿಸ್ಫೈ ಮಾಡಬೇಕು? ನೆಗೆಟಿವ್ ಚಾರ್ಜಸ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವಾಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ಆಫ್ ದ ವರ್ನರ್ ಥಿಯರಿ? ಪ್ರೈಮರಿ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ?
central metal atom of a complex shows two types of valencies, primary and secondary valency. Adali primary valencies are ionizable and they are satisfied or neutralized by negative ions anta heltane. ಮೂರನೇ ಪಾಯಿಂಟ್ ಏನು ಹೇಳ್ತಾನೆ, it is about the secondary valencies. Secondary valencies are non-ionizable. We cannot divide. Andre they are present inside the coordination entity or square bracket. Square bracket in ಒಳಗಡೆ ಮೆಟಲ್ ಆಟಮ್ ಬಿಟ್ಟರೆ ಉಳಿದಿರೋದೇನು ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ನ ಏನಂತಾನೆ ಸೆಕೆಂಡರಿ ವೇಲೆನ್ಸೀಸ್ ಅಂತ ಅಂತಾನೆ. So we can call it as secondary valencies and these are non-ionizable. So secondary valencies are non-ionizable which cannot be divided. So and these are satisfied by negative ions or sometimes negative ions or neutral molecules also. Neutral molecules. We know that secondary valencies are nothing but they are non-ionizable which are present inside the square bracket and they can form coordination bond with the metal and we cannot divide it. Hence these are non-ionizable and some of the neutral ligands are also present, positive ligands are also present, negative ligands are also present and majority of the negative or neutral ligands. Hence this point is very important here. Secondary valencies are non-ionizable and they are satisfied by negative ions or neutral molecules. And next point here is secondary valencies are equal to the coordination number of the complex or metal. So ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್, ಇಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ligands surrounded to the central metal atom through a coordinate bond. So ಈ ligands ಇಂದ ಎಷ್ಟು coordination bond metal ಗೆ ಫಾರ್ಮೇಷನ್ ಆಗಿರುತ್ತೋ ಅದು that is nothing but what coordination number. So ಇಲ್ಲಿ ಕೂಡ secondary valencies are nothing but ligands. They are present inside the square bracket and they are non-ionizable. So this secondary valencies are equal to the coordination number of the complex and this secondary valency or coordination number is responsible for geometry of the complex. That is the next point. This is that secondary valency judges the geometry of the molecule. Because ಈ ligands secondary valencies ಏನಿದೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಎಷ್ಟು ಸೆಕೆಂಡರಿ ವೇಲೆನ್ಸಿ ಇದೆ, ಎಷ್ಟು ligands ಇದೆ, ಸೊ ಯಾವ ರೀತಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ ಅನ್ನೋದ್ರ ಮೇಲೆ ಆ ಕಾಂಪ್ಲೆಕ್ಸ್ ಇನ ಜಿಯೋಮೆಟ್ರಿ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಅಂದ್ರೆ secondary valency is also 4. If coordination number is 4, secondary valency is also 4. 4 ligands ಸ್ಪೇಷಿಯಲಿ ಅರೇಂಜ್ ಮಾಡ್ಕೊಂಡ್ರೆ ಐದರ್ ಟೆಟ್ರಾಹೆಡ್ರಲ್ ಆಗ್ಬೋದು ಇಲ್ಲ ಸ್ಕ್ವೇರ್ ಪ್ಲೇನಾರ್ ಆಗಿರ್ಬೋದು. ಸಪೋಸ್ ಕೋಆರ್ಡಿನೇಷನ್ ನಂಬರ್ 6 ಇದೆ ಅಂತಂದ್ರೆ ಆಗ ಸೆಕೆಂಡರಿ ವೇಲೆನ್ಸೀಸ್ ಎಷ್ಟಾಗುತ್ತೆ 6 ಆಗುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ 6 ಸೆಕೆಂಡರಿ ವೇಲೆನ್ಸಿ 6 ಅಂದ್ರೆ 6 ligands are approaching to the central metal ion, 4 are in a plane, 2 are perpendicular to the plane forming an octahedral complex. ಅರ್ಥ ಆಗ್ತಾ ಇದೆ? ದಟ್ ಮೀನ್ಸ್ ಸೊ ಇದರಲ್ಲಿ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡ್ರೆ ಅದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಏನಿರುತ್ತೆ ಅದು ಎರಡು ರೀತಿಯಾಗಿರ್ತಕ್ಕಂಥ ವೇಲೆನ್ಸೀಸ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಸೆಕೆಂಡರಿ ವೇಲೆನ್ಸಿ. ಅದರಲ್ಲಿ ಪ್ರೈಮರಿ ವೇಲೆನ್ಸೀಸ್ ಆರ್ ಅಯೋನೈಸಬಲ್ ಅಂಡ್ ದೇ ಆರ್ ಸ್ಯಾಟಿಸ್ಫೈಡ್ ಬೈ negative ions and ionizable. Primary valencies are ionizable. We can divide it. They are present outside the square brackets. But secondary valencies are non-ionizable. We
cannot divide it. Because they are present inside the square bracket. Ligands ಆಗಿ ಅದು square bracket ಒಳಗಡೆ ಇರೋದ್ರಿಂದ we cannot divide it. So they are satisfied by negative ions or sometimes neutral molecules also. And these secondary valencies are equal to the coordination number of the complex. So and this secondary valencies judges or decides the geometry of the complex. ಸೊ ಈ ಪಾಯಿಂಟ್ಸ್ಗಳು ನಮಗೆ ಕೆಲವೊಂದು ಮಾಹಿತಿನ ಕೊಟ್ಟಿದೆ. ಕಾಂಪ್ಲೆಕ್ಸ್ ಅಂದ್ರೆ ಏನು, ಅದರಲ್ಲಿ ಸೊ ಕೌಂಟರ್ ಅಯಾನ್ ಅಂದ್ರೆ ಏನು, ಸ್ಕ್ವೇರ್ ಬ್ರಾಕೆಟ್ ಒಳಗೆ ಮೆಟಲ್ ಜೊತೆಗೆ ಯಾವಿರ್ತವೆ, ಅದರಲ್ಲಿ ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಟು ಸೆಕೆಂಡರಿ ವೇಲೆನ್ಸೀಸ್ ಆಗಿರುತ್ತೆ. ಆ ಸೆಕೆಂಡರಿ ವೇಲೆನ್ಸಿ ಅಥವಾ ಕೋಆರ್ಡಿನೇಷನ್ ನಂಬರ್ ಏನಿದೆಯೋ ಅದರ ಬೇಸಿಸ್ ಮೇಲೆ ಜಿಯೋಮೆಟ್ರಿ ಅಥವಾ ಶೇಪ್ ಆಫ್ ಎ ಮಾಲಿಕ್ಯೂಲ್ ಏನಾಗುತ್ತೆ ಡಿಸೈಡ್ ಆಗಿರುತ್ತೆ. ಸೊ ಈ ಎಲ್ಲ ಮಾಹಿತಿಗಳನ್ನ ವರ್ನರ್ಸ್ ಥಿಯರಿ ಕೊಡ್ತಾನೆ. 3 ಮಾರ್ಕ್ಸ್ಗೆ ಬಹಳ ಸತಿ ಕೇಳಿದ್ದಾನೆ. ರೈಟ್ ದ ಪಾಸ್ಟುಲೇಟ್ಸ್ ಆಫ್ ದ ವರ್ನರ್ ಥಿಯರಿ ಅಂತ ಹೇಳ್ಬಿಟ್ಟು ನೀವು 4-5 ಪಾಯಿಂಟ್ ಇದೆ, 5 ಪಾಯಿಂಟ್ ಬರೀಬೇಕಾಗುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ಆಫ್ ಎ ಕಾಂಪ್ಲೆಕ್ಸ್ ಎಕ್ಸಿಬಿಟ್ 2 types of valencies, primary valency and secondary valency. Primary valencies are ionizable and satisfied by negative ions. Secondary valencies are non-ionizable and satisfied by negative ions or neutral molecules. Secondary valencies are equal to the coordination number of the complex, and secondary valencies decides or judges the geometry of the molecule. So these are the postulates of the Werner theory. ಸೊ ಇಲ್ಲಿವರೆಗೂ ನಾವೀಗ ಏನು ನೋಡಿದ್ವಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಏನು, ಅದರಲ್ಲಿ ಮೆಟಲ್ ಆಟಮ್ ಅಂದ್ರೆ ಏನು, ಆಮೇಲೆ ಲಿಗ್ಯಾಂಡ್ ಅಂದ್ರೆ ಏನು, ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಂದ್ರೆ ಏನು, ಅದಾದ್ಮೇಲೆ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ಅದಾದ್ಮೇಲೆ ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್, ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್, ಹೋಮೋಲಿಪ್ಟಿಕ್, ಹೆಟ್ರೋಲಿಪ್ಟಿಕ್, ಅದಾದ್ಮೇಲೆ ವರ್ನರ್ ಥಿಯರಿ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ನೋಡಿದ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ IUPAC ನಾಮಿನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಬರುತ್ತೆ. ಸೊ ಯಾವ ರೀತಿ ನೀವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ನೇಮ್ ಮಾಡುವಾಗ IUPAC ರೂಲ್ಸ್ ತಗೊಳ್ತಾ ಇದ್ರು, ಅದೇ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಗೆ ನೇಮ್ ಕೊಡುವಾಗ certain IUPAC rules are there here. So they are quite different from the organic compounds. Organic compound ಗೆ ನೇಮಿಂಗ್ ಮಾಡುವಾಗ IUPAC ಸಿಸ್ಟಮ್ ನೋಡಿದ್ರಿ ಅಲ್ವಾ, ಫಸ್ಟ್ PUC ನಲ್ಲಿ ಕೇಳಿದ್ವಿ. ಸೊ ಯಾಕೆಂದ್ರೆ we have so many organic compounds. ಸೊ ಎಲ್ಲವಕ್ಕೂ ಕಾಮನ್ ಸಿಸ್ಟಮ್ ತಗೊಂಡಾಗ ಬೇಸ್ಡ್ ಆನ್ ದ ಸೋರ್ಸ್ ನೇಮ್ ಕೊಡ್ತಾ ಇದ್ವಿ. ಆಗ ಒಂದೇ ನೇಮು ಎರಡೆರಡು ಕಾಂಪೌಂಡಿಗೆ ಬರೋ ಚಾನ್ಸಸ್ ಆಗಿದ್ರಿಂದ ಸೊ ದೇ ಗಿವನ್ ನೇಮ್ಸ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಇನ್ಸ್ಟೆಡ್ ಆಫ್ ಸೋರ್ಸ್. ಸ್ಟ್ರಕ್ಚರ್ ಆಧಾರದ ಮೇಲೆ ನೇಮ್ಸ್ ಕೊಡ್ತಾ ಬಂದ್ರು. ಅಲ್ಲಿ ಪ್ರಿಫಿಕ್ಸ್ ತಗೊಳ್ತೀರಿ, ವರ್ಡ್ ರೂಟ್ ತಗೊಳ್ತೀರಿ, ಸಫಿಕ್ಸ್ ತಗೊಳ್ತೀರಿ. ಅದರ ಬೇಸಿಸ್ ಮೇಲೆ IUPAC ನೇಮ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಕೊಡ್ತಾ ಇದ್ರಿ. ಸೊ ಇಲ್ಲೂ ಅದೇ ರೀತಿನೇ. ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಅಲ್ಲ, ಇಲ್ಲಿ ಬೇಸ್ಡ್ ಆನ್ ದ ಟೈಪ್ ಆಫ್ ಲಿಗ್ಯಾಂಡ್ಸ್, ಟೈಪ್ ಆಫ್ ಮೆಟಲ್ ಅಂಡ್ ಕೌಂಟರ್ ಅಯಾನ್, ಈ ಎಲ್ಲಾದ್ರೂ ಬೇಸ್ ಇಟ್ಕೊಂಡು IUPAC ನೇಮ್ ನ ಕೊಡ್ತಾ ಹೋಗ್ತೀವಿ. ದೇರ್ ಆರ್ ಸರ್ಟೈನ್ ರೂಲ್ಸ್ ಹಿಯರ್. ಆ ರೂಲ್ಸ್ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಗಿವ್ ಎ ನೇಮ್ ಫಾರ್ ಎನಿ ಕೋಆರ್ಡಿನೇಷನ್ ಕಾಂಪೌಂಡ್. ಈ IUPAC ನಾಮಿನ್ಕ್ಲೇಚರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಸತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಇಲ್ಲ ನಮ್ಮ PU ಎಕ್ಸಾಮಿನೇಷನ್ ಅಲ್ಲಿ ಆಗಿರ್ಬೋದು, ಯಾವ್ದಾದ್ರು ಒಂದು ಕಾಂಪೌಂಡ್ ಕೊಟ್ಬಿಟ್ಟು ರೈಟ್ ದ IUPAC ನೇಮ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ IUPAC ನಾಮಿನ್ಕ್ಲೇಚರ್, IUPAC nomenclature of coordination compounds. IUPAC nomenclature of coordination compounds. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಗೆ ಯಾವ ರೀತಿ IUPAC ನಾಮಿನ್ಕ್ಲೇಚರ್ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ಪಾಯಿಂಟ್, ಫಸ್ಟ್ ರೂಲ್ ನೀವು ತಗೊಳ್ಳೋದಾದ್ರೆ, ನಾನು ಅವಾಗಲೇ ಹೇಳಿದೆ ಫಸ್ಟ್ ರೂಲು. ಸೊ ಯಾವುದೇ ಒಂದು ಇನಾರ್ಗ್ಯಾನಿಕ್, ದಿಸ್ ಕಮ್ಸ್ ಅಂಡರ್ ಇನಾರ್ಗ್ಯಾನಿಕ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಮ್ಸ್ ಅಂಡರ್ ಇನಾರ್ಗ್ಯಾನಿಕ್. ಸೊ ಇನಾರ್ಗ್ಯಾನಿಕ್ ಕಾಂಪೌಂಡಿನ ನೇಮ್ ಮಾಡುವಾಗ ಫಸ್ಟ್ ನಾವು ಪಾಸಿಟಿವ್ ಅಯಾನಿಗೆ ನೇಮ್ ಮಾಡಬೇಕು, ಫಾಲೋಡ್ ಬೈ ದ ನೆಗೆಟಿವ್ ಅಯಾನ್. ದಟ್ ಈಸ್ ದ ಫಸ್ಟ್ ರೂಲ್ ಹಿಯರ್. ಸೊ ವೈಲ್ ನೇಮಿಂಗ್ ಎ ಕಾಂಪ್ಲೆಕ್ಸ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, so naming should be done first followed by first positive ion is named, first positive ion is named, followed by negative ion. ಈ ಪಾಸಿಟಿವ್ ಅಯಾನ್ ನೆಗೆಟಿವ್ ಅಯಾನ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ, ಆದ್ರೆ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಇರೋದಿಲ್ಲ.
ಹೌದಾ. ಏನಿದೆ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನು ಅಂತಂದ್ರೆ, ಸಪೋಸ್ K4 FeCl ಟೇಕನ್ 6 ಟೈಮ್ಸ್, ಈ ರೀತಿ ಕಾಂಪ್ಲೆಕ್ಸ್ ಇದೆ ಹೌದಾ. ಸೊ ಇದರಲ್ಲಿ ಒಂದು ಪಾಸಿಟಿವ್ ಅಯಾನ್ ಇದೆ, ಇನ್ನೊಂದು ನೆಗೆಟಿವ್ ಅಯಾನ್ ಇದೆ. ಯಾವುದು ಪಾಸಿಟಿವ್ ಅಯಾನ್? ಯಾವುದು? ಪೊಟ್ಯಾಷಿಯಂ. ಪಾಸಿಟಿವ್ ಅಯಾನ್ ಯಾವ್ದಮ್ಮ? ಪೊಟ್ಯಾಷಿಯಂ. ನೆಗೆಟಿವ್ ಅಯಾನ್ ಯಾವುದು? ಕಾಂಪ್ಲೆಕ್ಸ್. ಸೊ ದಿಸ್ ಕಾಂಪ್ಲೆಕ್ಸ್ ಈಸ್ ನೆಗೆಟಿವ್. ಯಾಕೆಂದ್ರೆ ಇದಕ್ಕೆ ನೆಗೆಟಿವ್ ಚಾರ್ಜ್ ಇದೆಯಲ್ಲ. ಇದರಲ್ಲಿ ಇರೋದು ಎರಡೇ ಅಯಾನ್, ಇದು ಇದು. ಇದ್ರೊಳಗಿರೋ ಮತ್ತೆ ಡಿವೈಡ್ ಆಗಲ್ಲ. ಐ ಟೋಲ್ಡ್ ಆಲ್ರೆಡಿ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಕಾಂಪ್ಲೆಕ್ಸ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಅದ್ರೊಳಗಿರೋ ಡಿವೈಡ್ ಆಗಲ್ಲ. ಸೊ ದೇ ನೆವರ್ ಡಿವೈಡ್, ದೇ ಆರ್ ನಾನ್ ಅಯನೈಸಬಲ್. ಈಗಿನ ಸೆಕೆಂಡರಿ ವೇಲೆನ್ಸೀಸ್ ಕೂಡ ನೋಡಿದ್ರಿ, ದೇ ಆರ್ ನಾನ್ ಅಯನೈಸಬಲ್. ದೀಸ್ ಆರ್ ಪ್ರೈಮರಿ, ದೀಸ್ ಆರ್ ಸೆಕೆಂಡರಿ ಅಯನೈಸಬಲ್. ಹೌದಾ. ಸೊ ಇಲ್ಲಿ ಇದಕ್ಕೆ ನೆಗೆಟಿವ್ ಇದೆ, ಇದಕ್ಕೆ ಪಾಸಿಟಿವ್ ಇದೆ. ಹಾಗಾದ್ರೆ ಇದನ್ನ ನೇಮ್ ಮಾಡುವಾಗ ಫಸ್ಟ್ ಪೊಟ್ಯಾಷಿಯಂ ನೇಮ್ ಮಾಡ್ತೀರಾ, ಆಮೇಲೆ ಕಾಂಪ್ಲೆಕ್ಸ್ ನೇಮ್ ಮಾಡ್ತೀರಾ. ಎಲ್ಲೇ ನೇಮ್ ಮಾಡ್ರಿ ನೀವು, ಫಸ್ಟ್ ಪಾಸಿಟಿವ್ ನೇಮ್ ಮಾಡಿ, ಫಾಲೋಡ್ ಬೈ ನೆಗೆಟಿವ್ ನೇಮ್ ಮಾಡಿ. ಸಪೋಸ್ ಈ ರೀತಿ ಕಾಂಪ್ಲೆಕ್ಸ್ ಇದೆ, CONH3 ಟೇಕನ್ 6 ಟೈಮ್ಸ್ Cl3, ಈ ರೀತಿ ಕಾಂಪ್ಲೆಕ್ಸ್ ಇತ್ತು ಅಂತ ಇಟ್ಕೊ, ಕೌಂಟರ್ ಅಯಾನ್ ಲಾಸ್ಟ್ ಇದ್ರೆ. ಈಗ ಈ ಕಾಂಪ್ಲೆಕ್ಸ್ ಗೆ ಯಾವ ಚಾರ್ಜ್ ಬರುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ಕೌಂಟರ್ ಅಯಾನ್ ಯಾವ ಚಾರ್ಜ್ ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ. ಈಗ ಫಸ್ಟ್ ಯಾವ್ದಕ್ಕೆ ನೇಮ್ ಮಾಡ್ತೀರಿ? ಕಾಂಪ್ಲೆಕ್ಸ್ ಗೆ. ಫಸ್ಟ್ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡಬೇಕು, ಆಮೇಲೆ ಕೌಂಟರ್ ಅಯಾನ್. ಯಾಕೆ ಫಸ್ಟ್ ಕಾಂಪ್ಲೆಕ್ಸ್ ನೇಮ್ ಮಾಡಬೇಕು? ಬಿಕಾಸ್ ಇದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಫಸ್ಟ್ ಯು ಶುಡ್ ಗಿವ್ ನೇಮ್ ಫಾರ್ ಪಾಸಿಟಿವ್ ಅಯಾನ್, ಫಾಲೋಡ್ ಬೈ ದ ನೆಗೆಟಿವ್ ಅಯಾನ್. ಫಸ್ಟ್ ಪಾಸಿಟಿವ್ ಅಯಾನಿಗೆ ನೇಮ್ ಮಾಡಿಕೊಂಡು ಅದಾದ್ಮೇಲೆ ನೆಗೆಟಿವ್ ಅಯಾನಿಗೆ. ನಿಮ್ಮ ಕಾಂಪ್ಲೆಕ್ಸೇ ಪಾಸಿಟಿವ್ ಚಾರ್ಜ್ ಇದ್ರೆ ಅದಕ್ಕೆ ಕಾಂಪ್ಲೆಕ್ಸಿಗೆ ನೇಮ್ ಮಾಡಿದ್ಮೇಲೆ ಕೌಂಟರ್ ಅಯಾನ್ ನೇಮ್ ಮಾಡಬೇಕು. ಸಪೋಸ್ ನಿಮ್ಮ ಕಾಂಪ್ಲೆಕ್ಸಿಗೆ ನೆಗೆಟಿವ್ ಇದೆ, ಕೌಂಟರ್ ಅಯಾನಿಗೆ ಪಾಸಿಟಿವ್ ಚಾರ್ಜ್ ಇದೆ ಅಂದಾಗ ಫಸ್ಟ್ ಪಾಸಿಟಿವ್ ಚಾರ್ಜ್ ಕೌಂಟರ್ ಅಯಾನಿಗೆ ನೇಮ್ ಮಾಡಿಕೊಂಡು ಆಮೇಲೆ ಕಾಂಪ್ಲೆಕ್ಸಿಗೆ ಮಾಡಿ. ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಕಾಂಪ್ಲೆಕ್ಸ್ ಕೊಟ್ಟಿದ ತಕ್ಷಣ ನೀವು ನೋಡ್ಕೋಬೇಕು ಇದು ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್. ಪಾಸಿಟಿವ್ ಆಗಿದೆ, ಕಾಂಪ್ಲೆಕ್ಸಿಗೆ ಪಾಸಿಟಿವ್ ಚಾರ್ಜ್ ಇದೆ, ಫಸ್ಟ್ ಕಾಂಪ್ಲೆಕ್ಸಿಗೆ ನೇಮ್ ಬರೆದು ಆಮೇಲೆ ಕೌಂಟರ್ ಅಯಾನ್ ನೆಗೆಟಿವ್ ನೇಮ್ ಬರೀಬೇಕು. ಸಪೋಸ್ ಕಾಂಪ್ಲೆಕ್ಸಿಗೆ ನೆಗೆಟಿವ್ ಇದ್ದು ಕೌಂಟರ್ ಅಯಾನಿಗೆ ಪಾಸಿಟಿವ್ ಇದ್ರೆ ಫಸ್ಟ್ ಪಾಸಿಟಿವ್ ಚಾರ್ಜ್ ಪೊಟ್ಯಾಷಿಯಂ ಅದೇ ಕೌಂಟರ್ ಅಯಾನ್ ನೇಮ್ ಮಾಡಿಕೊಂಡು ಆಮೇಲೆ ಕಾಂಪ್ಲೆಕ್ಸಿಗೆ ನೇಮ್ ಮಾಡಬೇಕು. ವಾಟ್ ಎವರ್ ಇಟ್ ಮೇ ಬಿ, ದ ಫಸ್ಟ್ ರೂಲ್ ಹಿಯರ್ ಇಟ್ ಈಸ್, first we have to give name for positive charged ion followed by the negative charged ion. That is what I written here. First positive ion is named, followed by negative ion, followed by negative ion. So next ನಮಗೆ second rule ನ ನೋಡೋದಾದ್ರೆ naming of complex. Naming of complex. ಸೊ ಓಕೆ, ಈಗ ಫಸ್ಟ್ ಪಾಸಿಟಿವ್ ಅಯಾನ್ ನೇಮ್ ಮಾಡಿಕೊಂಡು ಆಮೇಲೆ ನೆಗೆಟಿವ್ ಅಯಾನ್ ನೇಮ್ ಮಾಡ್ತೀರಾ, ಫಸ್ಟ್ ರೂಲ್. ಓಕೆ, ಈಗ ಸೊ ಕೌಂಟರ್ ಅಯಾನ್ ಇದ್ರೆ ಅದೇನಿದೆಯೋ ಅದು ಬರೀತೀರಾ, ಅಲ್ಲೇ ನಿಮ್ಗೇನು ಸ್ಪೆಸಿಫಿಕ್ ರೂಲ್ಸ್ ಅಂತ ಏನಿಲ್ಲ. ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ ಅದೆಷ್ಟನ ಇರಲಿ, ಪೊಟ್ಯಾಷಿಯಂ 1 ಇರಲಿ, 2 ಇರಲಿ, 3 ಇರಲಿ, 4 ಇರಲಿ, ಮತ್ತೆ ಟೆಟ್ರಾ ಪೊಟ್ಯಾಷಿಯಂ ಅಂತ ಬರೆಯಂಗಿಲ್ಲ. ಸೊ ಕೌಂಟರ್ ಅಯಾನ್ ಎಷ್ಟು ನಂಬರ್ ನಲ್ಲಾದ್ರೂ ಇರಲಿ, ಜಸ್ಟ್ ಅದ್ರ ನೇಮ್ ಬರೆದ್ರೆ ಆಯ್ತು. ಇದು K4 ಇದ್ರು ಬರೀ ಪೊಟ್ಯಾಷಿಯಂಗೆ, ಇದು Cl3 ಇದ್ರು ಬರೀ ಕ್ಲೋರೈಡ್. ಅರ್ಥ ಆಗ್ತಿದ್ಯಾ? ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಕೌಂಟರ್ ಅಯಾನಿಗೆ ನೇಮ್ ಮಾಡೋದಕ್ಕೆ ಯಾವುದೇ ರೂಲ್ ಇಲ್ಲ. ಸೊ ಅದು ಎಷ್ಟು ನಂಬರ್ಸ್ ಅಲ್ಲಿ ಇದ್ರು ಜಸ್ಟ್ ಒನ್ ಸಿಂಗಲ್ ನೇಮ್ ಈಸ್ ಎನಫ್. ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ, ಕ್ಲೋರೋ ಇದ್ರೆ ಕ್ಲೋರೋ, ಸಲ್ಫೇಟ್ ಇದ್ರೆ ಸಲ್ಫೇಟ್. ಅರ್ಥ ಆಗ್ತಿದ್ಯಾ? ಬ್ರೋಮೈಡ್ ಇದ್ರೆ ಬ್ರೋಮೈಡ್, ವಾಟ್ ಎವರ್ ದ ನೇಮ್ ಇಟ್ ಈಸ್ ಅದನ್ನ ನಾವು ಬರೆದ್ರೆ ಆಯ್ತು ಕೌಂಟರ್ ಅಯಾನ್ ಇದ್ರೆ. ಆದ್ರೆ ಕಾಂಪ್ಲೆಕ್ಸ್ಗೆ ನೇಮ್ ಮಾಡುವಾಗ ಸೊ ನಾವು ಸರ್ಟೈನ್ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಕಾಂಪ್ಲೆಕ್ಸ್ ನ ಯಾವ ತರ ನೇಮ್ ಮಾಡೋದಿಲ್ಲಿ? ಕಾಂಪ್ಲೆಕ್ಸ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಇರೋದನ್ನ ಯಾವ ತರ ನೇಮ್ ಮಾಡೋದು? ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ನೇಮ್ ಮಾಡುವಾಗ ಫಸ್ಟ್ ನಾವು ನೇಮ್ ಆಫ್ ದ ಕಾಂಪ್ಲೆಕ್ಸ್ ಬರೀಬೇಕು, ನೇಮ್ ಆಫ್ ದ ಮೆಟಲ್ ಲಿಗ್ಯಾಂಡ್, ನೇಮ್ ಆಫ್ ಲಿಗ್ಯಾಂಡ್ ಬರೀಬೇಕು. ಫಸ್ಟ್ ಏನ್ ಬರೀಬೇಕು? ಲಿಗ್ಯಾಂಡ್. ಸೊ ಲಿಗ್ಯಾಂಡ್ಸ್ ನೇಮ್ ಬರೀಬೇಕು. ಅದಾದ ಮೇಲೆ ನೇಮ್ ಆಫ್ ದ ಮೆಟಲ್ ಬರೀಬೇಕು, ನೇಮ್ ಆಫ್ ಮೆಟಲ್ ಬರೀಬೇಕು. ಸೊ ನೇಮ್ ಆಫ್ ಮೆಟಲ್. ಸೊ ಅದಾದ್ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್, ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಇನ್ ಸ್ಟಾಕ್ ನೊಟೇಷನ್. ಫಸ್ಟ್ ಪೀಸ್ ಇದೆಯೋ ಇಲ್ಲ. ಸ್ಟಾಕ್ ನೊಟೇಷನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಮೆಟಲ್ ಆಟಮಿಗೆ ಏನು ಆಕ್ಸಿಡೇಷನ್ ನಂಬರ್ ಇರುತ್ತೋ ಅದನ್ನ ರೋಮನ್ ನಂಬರ್ ನಲ್ಲಿ ಬರೆಯೋದು. ಯಾವ್ದು ಬರೆಯೋದಪ್ಪ? ರೋಮನ್ ನಂಬರ್.
ನೆನ್ಪಿಟ್ಕೊಳ್ಳಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಆಟಮ್ ಇನ್ ಸ್ಟಾಕ್ ನೊಟೇಷನ್ ಆರ್ ರೋಮನ್ ನಂಬರ್. ಸೊ ಇವು ಮೂರನ್ನು ಬರೀಬೇಕು. ಸೊ ಹೌ ಟು ಗಿವ್ ನೇಮ್ ಫಾರ್ ಕಾಂಪ್ಲೆಕ್ಸ್? ಫಸ್ಟ್ ನಾವು ಲಿಗ್ಯಾಂಡಿಗೆ ನೇಮ್ ಮಾಡಬೇಕು. ಲಿಗ್ಯಾಂಡಿಗೆ ನೇಮ್ ಮಾಡಿದ್ಮೇಲೆ ಮೆಟಲ್ ಆಟಮಿಗೆ ನೇಮ್ ಮಾಡಬೇಕು. ಮೆಟಲ್ ಆಟಮಿಗೆ ನೇಮ್ ಮಾಡಿದ್ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಇನ್ ರೋಮನ್ ನಂಬರ್ ಬರೀಬೇಕು. ಇವು ಮೂರನ್ನು ಮಾಡ್ಕೊಂಡ್ರೆ ಕಾಂಪ್ಲೆಕ್ಸ್ ಗೆ ನೇಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೇಮ್ ಆಫ್ ದ ಲಿಗ್ಯಾಂಡ್ ಪ್ಲಸ್ ನೇಮ್ ಆಫ್ ದ ಮೆಟಲ್ ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಇನ್ ಸ್ಟಾಕ್ ನೊಟೇಷನ್. ಒಂದೆರಡು ಮೂರು ಎಕ್ಸಾಂಪಲ್ಸ್ ಲಾಸ್ಟ್ ಮಾಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ರೂಲ್ಸ್ ನೋಡ್ಕೊಳ್ಳಿ. ಸೊ ಈಗ ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್? ಹೌ ಟು ಗಿವ್ ನೇಮ್ ಆಫ್ ಲಿಗ್ಯಾಂಡ್ ಏನ್ ಬರೀತೀರಾ? ನೇಮ್ ಆಫ್ ಲಿಗ್ಯಾಂಡ್ಸ್ ನ ಏನ್ ಬರೀತೀರಾ? ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್? ಲಿಗ್ಯಾಂಡ್ಸ್ ಗೆ ಏನ್ ನೇಮ್ ಮಾಡೋದು? ಲಿಗ್ಯಾಂಡ್ಸ್ ಗೆ ಏನ್ ನೇಮ್ ಮಾಡ್ತೀರಾ ಅಂತಂದ್ರೆ, ಸೊ ನೆಗೆಟಿವ್ ಲಿಗ್ಯಾಂಡ್ ಆಗಿದ್ರೆ, ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಆಗಿದ್ರೆ, ನೆಗೆಟಿವ್ ಲಿಗ್ಯಾಂಡ್ ಆಗಿದ್ರೆ, ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ಆಗಿದ್ರೆ ಲಾಸ್ಟ್ ಲೆಟರ್ ನ ಓ ಅಂತ ಬರೀಬೇಕು. ಏನ್ ಬರೀಬೇಕು? ಲಾಸ್ಟ್ ಲೆಟರ್ ಓ. ಸಪೋಸ್ ಸಿಎಲ್ ಮೈನಸ್ ಇತ್ತು ಅಂತ ಇಟ್ಕೊಳ್ಳಿ. ಇದಕ್ಕೆ ಏನ್ ಬರೀತೀರಾ? ನೇಮ್ ಕ್ಲೋರಿಡೋ ಅಂತ ಬರೀತೀರಾ. ಅದೇ ನಿಮಗೆ BR ಮೈನಸ್ ಇತ್ತು ಅಂತ ಇಟ್ಕೊ, ಅವಾಗ ಏನ್ ಬರೀತೀರಾ? ಬ್ರೋಮಿಡೋ ಕಾಣ್ತಾ ಇದೆಯಲ್ಲ? ಓಕೆ. ಸೊ ನೆಕ್ಸ್ಟ್ Cl ಮೈನಸ್ ಇದ್ರೆ ಏನ್ ಬರೀತೀರಾ? ಸಯನಿಡೋ. ಸಪೋಸ್ OH ಮೈನಸ್ ಇತ್ತು, ಅವಾಗ ಏನ್ ಬರೀತೀರಾ? ಹೈಡ್ರಾಕ್ಸಿಡೋ. ಸಪೋಸ್ NO2 ಮೈನಸ್ ಇತ್ತು, ನಾನು ಹೇಳಿದ್ದೇನೆ NO2 minus is an example of ambidentate ligand containing two different donor atoms but it is monodentate. ಒಂದೇ ಬಾಂಡ್ ಮಾಡುತ್ತೆ, ಆದ್ರೆ ಎರಡು ಡೋನರ್ ಆಟಮ್ ಇದೆ, ಒಂದು ನೈಟ್ರೋಜನ್ ಇನ್ನೊಂದು ಆಕ್ಸಿಜನ್. ನೈಟ್ರೋಜನ್ ಇಂದ ಬಾಂಡ್ ಆಗಿದ್ರೆ ನೀವೇನ್ ಬರೀಬೇಕು? ನೈಟ್ರೈಟೋ ಎನ್ ಬರೀಬೇಕು. ಅದೇ ಆಕ್ಸಿಜನ್ ಇಂದ ಬಾಂಡ್ ಆಗಿದ್ರೆ ನೀವು ನೈಟ್ರೈಟೋ ಓ ಬರೀಬೇಕು. This N refers ನೈಟ್ರೋಜನ್ ಇಂದ ಬಾಂಡ್ ಆಗಿದೆ ಅಂತ, O refers ಆಕ್ಸಿಜನ್ ಇಂದ ಬಾಂಡ್ ಆಗಿದೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ಸ್ ಆಗಿದ್ರೆ ಇಲ್ಲಿ ಲಾಸ್ಟ್ ಲೆಟರ್ ಏನ್ ಬರ್ತಿರ್ಬೇಕು? O ಬರ್ತಿರ್ಬೇಕು. ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ಸ್ ಇದ್ರೆ ಲಾಸ್ಟ್ ಲೆಟರ್ ಏನಿರ್ಬೇಕು? O. ಕ್ಲೋರಿಡೋ, ಬ್ರೋಮಿಡೋ, ಸಯನಿಡೋ, ನೈಟ್ರೈಟೋ ಈ ರೀತಿ ಬರುತ್ತೆ. ಓಕೆನಾ? ಪಾಸಿಟಿವ್ ಚಾರ್ಜ್ ಲಿಗ್ಯಾಂಡ್ ಇದೆ, ಪಾಸಿಟಿವ್ ಲಿಗ್ಯಾಂಡ್ಸ್ ಇದೆ, ಲಾಸ್ಟ್ ಲೆಟರ್ ಲಾಸ್ಟ್ ಅಲ್ಲಿ EM ಬರೀಬೇಕು. ಏನ್ ಬರೀಬೇಕಮ್ಮ? EM. ಸೊ ನೆಗೆಟಿವ್ ಇದ್ರೆ O ಬರೀತೀರಿ, ಪಾಸಿಟಿವ್ ಇದ್ರೆ EM. ನೆಗೆಟಿವ್ ಇದ್ರೆ O, ಪಾಸಿಟಿವ್ ಇದ್ರೆ EM. ಸೊ ಯಾವ ರೀತಿ ಬರೀತೀರಿ? ಫಾರ್ ಎಕ್ಸಾಂಪಲ್ NO2 ಪ್ಲಸ್ ಇತ್ತ, NO2 ಪ್ಲಸ್ ಇದ್ರೆ ಏನ್ ಬರೀತೀರಿ ಅವಾಗ? ನೈಟ್ರೋನಿಯಂ. H3O ಪ್ಲಸ್ ಇತ್ತಪ್ಪ, ಆಗ ಹೈಡ್ರೋನಿಯಂ. ಅರ್ಥ ಆಗ್ತಿದ್ಯಾ? ಸೊ ಪಾಸಿಟಿವ್ ಲಿಗ್ಯಾಂಡ್ ಇದ್ರೆ EM, ನೆಗೆಟಿವ್ ಲಿಗ್ಯಾಂಡ್ ಇದ್ರೆ O. ಜನರಲ್ ಆಗಿ ಪಾಸಿಟಿವ್ ಲಿಗ್ಯಾಂಡ್ಸ್ ಇರುವಂತ ಕಾಂಪ್ಲೆಕ್ಸಸ್ ತುಂಬಾ ರೇರ್. ಓಕೆನಾ? ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಇದ್ರೆ there is no specific ending. ಏನು ಸ್ಪೆಸಿಫಿಕ್ ಎಂಡಿಂಗ್ ಏನಿಲ್ಲ, ಅದ್ರ ನೇಮ್ ಏನಿರ್ತೋ ಅದನ್ನ ಬರೆಯೋದಷ್ಟೇ. ಸೊ ಫಾರ್ ಎಕ್ಸಾಂಪಲ್ NH3 ತಪ್ಪ, NH3 is an example of neutral ligand. ಇದನ್ನ ಏನ್ ನೇಮ್ ಮಾಡ್ತೀರಿ? ಅಮೈನ್. ಸಪೋಸ್ CO ಕಾರ್ಬನ್ ಮೊನಾಕ್ಸೈಡ್, ಇಟ್ ಇಸ್ ಆಲ್ಸೋ ಎ ನ್ಯೂಟ್ರಲ್ ligand. ಅವಾಗ ಏನ್ ಬರೀತೀರಿ? ಕಾರ್ಬೋನಿಲ್. ನೈಟ್ರಿಕ್ ಆಕ್ಸೈಡ್ NO ಇತ್ತಪ್ಪ, ಅವಾಗ ಏನ್ ಬರೀತೀರಿ? ನೈಟ್ರೋಸಿಲ್. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, IUPAC ನೇಮ್ ಮಾಡುವಾಗ ಫಸ್ಟ್ ಪಾಸಿಟಿವ್ ನೇಮ್ ಮಾಡಬೇಕು, ಫಾಲೋಡ್ ಬೈ ನೆಗೆಟಿವ್ ನೇಮ್ ಮಾಡಬೇಕು. ಹೌದಾ? ಸೊ ಪಾಸಿಟಿವ್ ಅಯಾನ್ ಯಾವ್ದಾದ್ರೂ ಆಗಿರ್ಬೋದು, ಇದರ ಕೌಂಟರ್ ಅಯಾನ್ ಆಗಿರ್ಬೋದು, ಕಾಂಪ್ಲೆಕ್ಸ್ ಆದ್ರೂ ಆಗಿರ್ಬೋದು. ನೆಗೆಟಿವ್ ಅಯಾನ್ ಯಾವ್ದಾದ್ರೂ ಆಗಿರ್ಬೋದು, ಇದರ ಕೌಂಟರ್ ಅಯಾನ್ ಆಗಿರ್ಬೋದು, ಇಲ್ಲ ಕಾಂಪ್ಲೆಕ್ಸ್ ಆಗಿರ್ಬೋದು, ಯಾವ್ದಾದ್ರೂ ಇರಲಿ. ಫಸ್ಟ್ ಪಾಸಿಟಿವ್ ನೇಮ್ ಮಾಡ್ಕೊಂಡು ಆಮೇಲೆ ನೆಗೆಟಿವ್ ನೇಮ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡೋದು, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರುವಂತದಕ್ಕೆ ನೇಮ್ ಮಾಡೋದಕ್ಕೆ ಇಲ್ಲಿ ರೂಲ್ ಕೊಟ್ಟಿದ್ದೇನೆ. ಫಸ್ಟ್ ನಾವು ನೇಮ್ ಆಫ್ ದ ಲಿಗ್ಯಾಂಡ್ ಬರೀಬೇಕು, ಅದಾದ್ಮೇಲೆ ನೇಮ್ ಆಫ್ ದ ಮೆಟಲ್ ಬರೀಬೇಕು, ಅದಾದ್ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್ ಬರೀಬೇಕು.
ಹೌದಾ. ಸೊ ನೆಕ್ಸ್ಟ್, ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್. ಲಿಗ್ಯಾಂಡಿನ ನೇಮ್ ಬರೆಯುವಾಗ ನೆಗೆಟಿವ್ ಲಿಗ್ಯಾಂಡ್ ಆಗಿದ್ರೆ ಲಾಸ್ಟ್ ಲೆಟರ್ ಏನಿರಬೇಕು, ಓ ಇರಬೇಕು. ಪಾಸಿಟಿವ್ ಲಿಗ್ಯಾಂಡ್ ಆಗಿದ್ರೆ ಲಾಸ್ಟ್ ಲೆಟರ್ ಏನಿರಬೇಕು, ಎಂ ಇರಬೇಕು. ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ರೆ ಏನು ಸ್ಪೆಸಿಫಿಕ್ ಎಂಡಿಂಗ್ ಇಲ್ಲ, ಅದರ ನೇಮ್ ಏನೋ ಅದನ್ನು ಬರೆಯೋದು. ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್ ಅರ್ಥ ಆಗಿದೆಯಲ್ವಾ. ಸಪೋಸ್ ಮೋರ್ ದೆನ್ ಒನ್ ಲಿಗ್ಯಾಂಡ್ ಇರ್ತವೆ. ಈಗ 2Cl ಇತ್ತು, ಅಥವಾ 2Br ಇತ್ತು, ಅಥವಾ 2 ಏನು ಇನ್ನು NH3 ಯಾವುದೋ ಒಂದು ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ ಇದ್ರೆ ನೀವು ಪ್ರಿಫಿಕ್ಸಸ್ ಬಳಸಬಹುದು. ಪ್ರಿಫಿಕ್ಸಸ್ ಬಳಸಬಹುದು. ಏನಂತ? ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ. ಅರ್ಥ ಆಗ್ತಾ ಇದೆಯಾ? So if more than one similar kind of ligands are present, we can use the prefix called di, tri, penta. ನೋಡಿ 6Cn ಇದೆ ಅಲ್ವಾ, ಹೆಕ್ಸಾಸಯನೋ, ಸಯನಿಡೋ. ಯಾಕೆಂದ್ರೆ ನೆಗೆಟಿವ್ ಲಿಗ್ಯಾಂಡ್ ಆಗೋದ್ರಿಂದ ಹೆಕ್ಸಾಸಯನಿಡೋ. ಇಲ್ಲಿ 6 ಅಮೋನಿಯಾ ಇದೆ. ಅಮೋನಿಯಾ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ನ್ಯೂಟ್ರಲ್ ಲಿಗ್ಯಾಂಡ್ ಇದ್ದಾಗ ಏನು ಬರೆಯೋದಿಲ್ಲ ಅಲ್ವಾ, ಇದೇನಾಗುತ್ತೆ, ಹೆಕ್ಸಾ ಅಮೈನ್. ಅರ್ಥ ಆಗ್ತಾ ಇದೆಯಾ? ಸೊ ಇಫ್ ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, ವಿ ಕ್ಯಾನ್ ಯೂಸ್ ಎ ಪ್ರಿಫಿಕ್ಸ್ ಕಾಲ್ಡ್ ಮೋನೋಗೆ ಏನು ಪ್ರಿಫಿಕ್ಸ್ ಇರಲ್ಲ, ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಈ ರೀತಿ ಬರೀಬಹುದು. ಸಪೋಸ್ ನೀವೇನಾದ್ರೂ ಚೀಲೇಟಿಂಗ್ ಗ್ರೂಪ್ಸ್ ಇದೆ, ಮೋರ್ ದೆನ್ ಒನ್ ಚೀಲೇಟಿಂಗ್ ಗ್ರೂಪ್ಸ್. ಚೀಲೇಟಿಂಗ್ ಗ್ರೂಪ್ಸ್ ಅಂದ್ರೆ ಯಾವುದು? ಬೈಡೆಂಟೇಟ್ ಲಿಗ್ಯಾಂಡ್ಸ್, ಆಕ್ಸಲೇಟೋ. ಹೌದಾ. ಆಮೇಲೆ ಇಎನ್ ಹೇಳಿದ್ನಲ್ಲ, ಈಥೇನ್ 1,2 ಡೈಅಮೈನ್ ಅಥವಾ ಇಥೈಲಿನ್ ಡೈಅಮೈನ್. ಆ ರೀತಿ ಚಿಲೇಟಿಂಗ್ ಗ್ರೂಪ್ಸ್ ಇದ್ರೆ ನೀವು ಪ್ರಿಫಿಕ್ಸಸ್ ಬಿಸ್ ಅಂದ್ರೆ ಎರಡು ಚಿಲೇಟಿಂಗ್ ಗ್ರೂಪ್ ಇದ್ರೆ ಬಿಸ್, 3 ಚಿಲೇಟಿಂಗ್ ಗ್ರೂಪ್ ಇದ್ರೆ ಟ್ರಿಸ್, 4 ಚಿಲೇಟಿಂಗ್ ಗ್ರೂಪ್ ಇದ್ರೆ ಟೆಟ್ರಾಕಿಸ್. ಅರ್ಥ ಆಗ್ತಿದ್ಯಾ? ಸೊ ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್. ಸೊ ಲಿಗ್ಯಾಂಡ್ ಏನಾದ್ರೂ ನೆಗೆಟಿವ್ ಚಾರ್ಜ್ ಇದ್ರೆ ಲಾಸ್ಟ್ ಲೆಟರ್ ಓ ಇರಬೇಕು. ಪಾಸಿಟಿವ್ ಚಾರ್ಜ್ ಇದ್ರೆ ಲಾಸ್ಟ್ ಲೆಟರ್ ಎಂ ಇರಬೇಕು. ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ರೆ ಏನು ಇಲ್ಲ, ಅದು ನೇಮ್ ಏನಿದೆಯೋ ಅದನ್ನು ಬರೆಯೋದು. ಸಪೋಸ್ ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಪ್ರಿಫಿಕ್ಸ್ ಬಿಸ್, ಡ್ರಿಸ್, ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಅಂತ ಯೂಸ್ ಮಾಡಬಹುದು. ಸಪೋಸ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಇದೆ ಆದ್ರೆ ಅವೆಲ್ಲ ಬೈಡೆಂಟೇಟ್ ಅಥವಾ ಚೀಲೇಟಿಂಗ್ ಗ್ರೂಪ್ಸ್, ರಿಂಗ್ ಫಾರ್ಮಿಂಗ್ ಗ್ರೂಪ್ಸ್ ಇದ್ರೆ ಅವಾಗ 2 ಇದ್ರೆ ಬಿಸ್, 3 ಇದೆ ಟ್ರಿಸ್, 4 ಇದೆ ಟೆಟ್ರಾಕಿಸ್. ಹರಿಫಲೈ ಅರ್ಥ ಆಗ್ತಿದ್ಯಾ? ಸೊ 2ನೇ ಪಾಯಿಂಟ್, ಕಾಂಪ್ಲೆಕ್ಸ್ ಗೆ ನೇಮ್ ಮಾಡುವಾಗ ನೇಮ್ ಆಫ್ ದ ಲಿಗ್ಯಾಂಡ್ ಇದೊಂದೇ ಹೇಳಿರೋದು ನಾನಿಲ್ಲ, ನೇಮ್ ಆಫ್ ದ ಲಿಗ್ಯಾಂಡ್ ಅಷ್ಟೇ ಹೇಳಿರೋದು. ಹೌ ಟು ಗಿವ್ ನೇಮ್ ಫಾರ್ ಎ ಲಿಗ್ಯಾಂಡ್. ನೆಗೆಟಿವ್ ಲಿಗ್ಯಾಂಡ್ ಇದ್ರೆ ಲಾಸ್ಟ್ ಲೆಟರ್ ಓ, ಪಾಸಿಟಿವ್ ಲಿಗ್ಯಾಂಡ್ ಇದ್ರೆ ಲಾಸ್ಟ್ ಅಲ್ಲಿ ಏನ್ ಬರೀಬೇಕು, ಎಂ. ನ್ಯೂಟ್ರಲ್ ಲಿಗ್ಯಾಂಡ್ ಇದ್ರೆ ಏನು ಬರೆಯೋ ಆಗಿಲ್ಲ. ಸೊ ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್, ಮೋನೋಡೆಂಟೇಟ್ ಆಗಿದ್ರೆ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಬಳಸಬಹುದು. ಚೀಲೇಟಿಂಗ್ ಗ್ರೂಪ್ಸ್ ಆಗಿದ್ರೆ ಬಿಸ್, ಟ್ರಿಸ್, ಟೆಟ್ರಾಕಿಸ್. ಬಿಸ್ ಅಂದ್ರೆ 2, ಟ್ರಿಸ್ ಅಂದ್ರೆ 3, ಟೆಟ್ರಾಕಿಸ್ ಅಂದ್ರೆ 4. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ಅಬೌಟ್ ಹೌ ಟು ಗಿವ್ ನೇಮ್ ಫಾರ್ ಲಿಗ್ಯಾಂಡ್. ನೆಕ್ಸ್ಟ್, ಹೌ ಟು ಗಿವ್ ನೇಮ್ ಫಾರ್ ಮೆಟಲ್. ಮೆಟಲಿನ ನೇಮ್ ಮಾಡೋದು. ನೇಮ್ ಆಫ್ ಮೆಟಲ್. ಹೌ ಟು ಗಿವ್ ನೇಮ್ ಫಾರ್ ಮೆಟಲ್. ಸೊ ನಿಮ್ಮ ಕಾಂಪ್ಲೆಕ್ಸಿನ ಮೇಲ್ಗಡೆ ಪಾಸಿಟಿವ್ ಚಾರ್ಜ್ ಇದ್ರೆ, ಸಪೋಸ್ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ, ಈ ಕಾಂಪ್ಲೆಕ್ಸ್ ಗೆ ಏನ್ ಚಾರ್ಜ್ ಇದೆ ಅಲ್ವಾ, ಪಾಸಿಟಿವ್ ಕಾಂಪ್ಲೆಕ್ಸ್ ಇದೆ ಅಲ್ವಾ. ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇದ್ರೆ ಫಾರ್ ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ there is no specific ending for the name. ಏನ್ ನೇಮ್ ಇದೆಯೋ ಅದೇ ನೇಮ್ ಬರೀ. ಸೊ ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇದ್ರೆ ನೋ ಸ್ಪೆಸಿಫಿಕ್ ರೂಲ್. ಸೊ ಐರನ್ ಆಗಿದ್ರೆ ಐರನ್, ಸಪೋಸ್ ಕೊಬಾಲ್ಟ್ ಆಗಿದ್ರೆ ಕೊಬಾಲ್ಟ್, ಪ್ಲಾಟಿನಿಯಂ ಆಗಿದ್ರೆ ಪ್ಲಾಟಿನಿಯಂ, ಸಿಲ್ವರ್ ಆಗಿದ್ರೆ ಸಿಲ್ವರ್, ಗೋಲ್ಡ್ ಆಗಿದ್ರೆ ಗೋಲ್ಡ್. ಯಾವ ಮೆಟಲ್ ಇದೆಯೋ ಅದರ ನೇಮ್ ಏನಿದೆಯೋ ಅದೇ ನೇಮ್ನೇ ಬರೀಬೇಕು ಪಾಸಿಟಿವ್ ಕಾಂಪ್ಲೆಕ್ಸ್ ಇದ್ದಾಗ. If the complex carrying positive charge, then you should write name of the metal as it is. If positive charged complex is present, you can write the name of the complex as it is. Not only positive complex, neutral complex ಆದ್ರೂ ಇರಲಿ, ಪಾಸಿಟಿವ್ ಕಾಂಪ್ಲೆಕ್ಸ್ ಆದ್ರೂ ಇರಲಿ, ನೇಮ್ ಆಫ್ ದ ಮೆಟಲ್ ಏನಿದೆಯೋ ಅದನ್ನೇ ಬರೀರಿ.
ನೆನ್ಪಿಟ್ಕೊಳ್ಳಿ. ಸೊ ಇಫ್ ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇಸ್ ಪ್ರೆಸೆಂಟ್, ನೇಮ್ ಆಫ್ ದ ಮೆಟಲ್ ಶುಡ್ ಬಿ ರಿಟನ್ ಆಸ್ ಇಟ್ ಈಸ್. If positive charged complex is present, you should write the name of the metal as it is. ಏನಿದೆಯೋ ಅದು ಬರೆಯೋದು. So if negative charged complex is present, negative charged complex ಇದ್ರೆ ಮೆಟಲಿನ ನೇಮ್ ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ಬರಬೇಕು? ATE. ನೆಗೆಟಿವ್ ಚಾರ್ಜ್ಡ್ ಕಾಂಪ್ಲೆಕ್ಸ್ ಇದ್ದಾಗ ಮೆಟಲಿನ ನೇಮ್ ಬರೆಯುವಾಗ ಲಾಸ್ಟ್ ಅಲ್ಲಿ ATE ಬರಿಬೇಕು, ಮತ್ತೆ ಜರ್ಮನ್ ವರ್ಡ್ ಯೂಸ್ ಮಾಡ್ಬೇಕು, ಸ್ಪೆಸಿಫಿಕ್ ವರ್ಡ್ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಐರನ್ ಇದೆ ಅಂತ ಇಟ್ಕೊಳ್ಳಿ, ನಾವೀಗ ಕಾಮನ್ ಆಗಿ ಏನಂತೀವಿ? ಎಫಿಗೆ ಐರನ್ ಅಂತೀವಿ. ಆಕ್ಚುಲಿ ಅದರ ಗ್ರೀಕ್ ವರ್ಡ್ ಏನು? ಫೆರಮ್ ಅಂತೇಳಿ. ಸೊ ಇಲ್ಲಿ 8 ಸೇರಿಸಿದಾಗ ಏನಾಗುತ್ತೆ? ಇದು ಫೆರೇಟ್ ಏನಾಗುತ್ತೆ? ಫೆರೇಟ್. ಯಾಕೆ? ನೆಗೆಟಿವ್ ಇದ್ರೆ ಮಾತ್ರ. ಪಾಸಿಟಿವ್ ಇತ್ತು ಅಥವಾ ನ್ಯೂಟ್ರಲ್ ಇತ್ತು ಐರನ್ ಅಂತಾನೆ ಬರೀರಿ. ನೆಗೆಟಿವ್ ಚಾರ್ಜ್ಡ್ ಕಾಂಪ್ಲೆಕ್ಸ್ ಇದ್ದಾಗ ಮಾತ್ರನೇ ಮೆಟಲಿನ ನೇಮ್ ಅಲ್ಲಿ ಲಾಸ್ಟ್ಗೆ 8 ಬರಿಬೇಕು. ಅದೇ ರೀತಿ ಸಿಲ್ವರ್ ಇದ್ರೆ Ag, ಸಿಲ್ವರ್ ಇದ್ರೆ ಅರ್ಜೆಂಟೇಟ್, ಗೋಲ್ಡ್ ಇದ್ರೆ RH, ಪ್ಲಾಟಿನಿಯಂ ಇದ್ರೆ ಏನು? ಪ್ಲಾಟಿನೇಟ್. ನಿಕ್ಕಲ್ ಇದ್ರೆ ನಿಕ್ಕಲೇಟ್. Are you following? So this is how to give name for metal. ನೋಡಿ, ನೀವು ಯಾವುದೇ ಒಂದು ಕಾಂಪ್ಲೆಕ್ಸ್ ನೇಮ್ ಮಾಡುವಾಗ ಫಸ್ಟ್ ಪಾಸಿಟಿವ್ ಅಯಾನಿಗೆ ನೇಮ್ ಮಾಡಿ, ಆಮೇಲೆ ನೆಗೆಟಿವ್ ಅಯಾನ್. ಯಾವ್ದಾದ್ರು ಐದರ್ ಕೌಂಟರ್ ಅಯಾನ್ ಪಾಸಿಟಿವ್ ಇರಲಿ ಅಥವಾ ಕಾಂಪ್ಲೆಕ್ಸೇ ಪಾಸಿಟಿವ್ ಇರಲಿ, ಯಾವುದಕ್ಕೆ ಪಾಸಿಟಿವ್ ಇದೆಯೋ ಅದನ್ನ ಫಸ್ಟ್ ಬರೆದು ಆಮೇಲೆ ನೆಗೆಟಿವ್ ನೇಮ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ರೂಲ್ ಹಿಯರ್ ಅಲ್ವಾ. ನೆಕ್ಸ್ಟ್ ಏನ್ ಮಾಡಬೇಕು? ಕಾಂಪ್ಲೆಕ್ಸ್ ನೇಮ್ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಳ್ಬೇಕು. ಸೊ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡುವಾಗ ನೀವು 3 ಪಾರ್ಟ್ ನ ಸೇರಿಸಬೇಕಾಗುತ್ತೆ. ಇಲ್ಲಿ ಮೊದಲನೇ ಪಾರ್ಟ್ ಏನಮ್ಮ? ನೇಮ್ ಆಫ್ ದ ಲಿಗ್ಯಾಂಡ್. ಅದಾದ್ಮೇಲೆ ಏನ್ ಬರಬೇಕು? ನೇಮ್ ಆಫ್ ದ ಮೆಟಲ್ ಬರಬೇಕು. ಅದಾದ್ಮೇಲೆ ಏನ್ ಬರಬೇಕು? ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್ ಆರ್ ಸ್ಟಾಕ್ ನೊಟೇಷನ್ ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಈಗ ನೇಮ್ ಆಫ್ ದ ಮೆಟಲ್ ಲಿಗ್ಯಾಂಡ್, ನೇಮ್ ಆಫ್ ದ ಲಿಗ್ಯಾಂಡ್ ಹೆಂಗ್ ಕೊಡ್ತೀರಾ ನೇಮ್ನ? ಸೊ ನೆಗೆಟಿವ್ ಲಿಗ್ಯಾಂಡ್ ಏನಿದೆ ಲಾಸ್ಟ್ ಲೆಟರ್ O, ಕ್ಲೋರಿಡೋ, ಬ್ರೋಮಿಡೋ, ಸಯನಿಡೋ, ಹೈಡ್ರಾಕ್ಸಿಡೋ, ನೈಟ್ರಿಟೋ, N ಇದ್ರೆ ನೈಟ್ರೋಜನ್ ಇಂದ ಬಾಂಡ್ ಆಗಿದೆ, ನೈಟ್ರಿಟೋ O ಆಕ್ಸಿಜನ್ ಇಂದ ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ರೆ. ಸೊ ಪಾಸಿಟಿವ್ ಲಿಗ್ಯಾಂಡ್ ಆಗಿದ್ರೆ ಲಾಸ್ಟ್ ಅಲ್ಲಿ ಬರೀತೀರಾ EM, ಜನರಲಿ ರೇರ್. ಸೊ ನೆಗೆಟಿವ್ ನ್ಯೂಟ್ರಲ್ ಲಿಗ್ಯಾಂಡ್ ಇದ್ರೆ ಸೊ ಏನೂ ಇಲ್ಲ, ಸ್ಪೆಸಿಫಿಕ್ ನೇಮ್ ಏನೂ ಇಲ್ಲ, ಏನ್ ನೇಮ್ ಇದೆಯೋ ಅದು ಬರೆಯೋದು. ಅಮೋನಿಯಾ ಆಗಿದ್ರೆ ಅಮೋನಿಯಾ, ಸೊ ಕಾರ್ಬನ್ ಮೊನಾಕ್ಸೈಡ್ ಇದ್ರೆ ಕಾರ್ಬೋನಿಲ್, ಸೊ ನೈಟ್ರಿಕ್ ಆಕ್ಸೈಡ್ ಇದ್ರೆ ನೈಟ್ರೋಸಿಲ್. ವಾಟ್ ಎವರ್ ದ ನೇಮ್ ಇಟ್ ಈಸ್, ಯು ಶುಡ್ ರೈಟ್ ಇಟ್. ಓಕೆನಾ? ಸಪೋಸ್ ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಆರ್ ದೇರ್, ದೆನ್ ಯು ಶುಡ್ ಯೂಸ್ ದ ಪ್ರಿಫಿಕ್ಸ್ ಕಾಲ್ಡ್ ಡೈ, ಟ್ರೈ, ಟೆಟ್ರಾ, ಹೆಕ್ಸಾ, ಪೆಂಟಾ ಆ ತರ ಯೂಸ್ ಮಾಡಬಹುದು. ಸೊ ಚಿಲೇಟಿಂಗ್ ಗ್ರೂಪ್ಸ್ ಇದ್ರೆ ಬಿಸ್, ಟ್ರಿಸ್, ಟೆಟ್ರಾಕಿಸ್ ಅಂತ ಬಳಸಬೇಕಾಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್, ನೇಮ್ ಆಫ್ ದ ಲಿಗ್ಯಾಂಡ್. ಸೊ ನೆಕ್ಸ್ಟ್ ಪಾರ್ಟ್ ಏನು? ನೇಮ್ ಆಫ್ ದ ಮೆಟಲ್. ನೇಮ್ ಆಫ್ ದ ಮೆಟಲ್, ಹೌ ಟು ಗಿವ್ ನೇಮ್ ಆಫ್ ದ ಮೆಟಲ್. ಮೆಟಲಿಗೆ ನೇಮ್ ಮಾಡುವಾಗ ಕಾಂಪ್ಲೆಕ್ಸ್ ಇನ ಚಾರ್ಜ್ ನೋಡ್ಕೊಳ್ಬೇಕಾಗುತ್ತೆ. ಪಾಸಿಟಿವ್ ಅಥವಾ ನ್ಯೂಟ್ರಲ್ ಲಿಗ್ಯಾಂಡ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ, ಪಾಸಿಟಿವ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಸೊ ನೀವು ನೇಮ್ ಆಫ್ ದ ಮೆಟಲ್ಗೆ ಯಾವುದೇ ಸ್ಪೆಸಿಫಿಕ್ ಇರೋದಿಲ್ಲ, ಏನ್ ನೇಮ್ ಇದೆಯೋ ಅದನ್ನ ಬರ್ಕೊಳ್ಳಿ. ಸೊ ನೆಗೆಟಿವ್ ಕಾಂಪ್ಲೆಕ್ಸ್ ಏನಾದ್ರು ಇದ್ದಾಗ ಲಾಸ್ಟ್ ಅಲ್ಲಿ 8 ಬರಿಬೇಕಾಗುತ್ತೆ. ಫೆರೇಟ್, ಅರ್ಜೆಂಟೇಟ್, ಆರೇಟ್, ಪ್ಲಾಟಿನೇಟ್, ಕೊಬಾಲ್ಟೇಟ್, ನಿಕ್ಕಲೇಟ್. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ದಿಸ್ ಈಸ್ ವಾಟ್ ರೂಲ್ಸ್ ಟು ರೈಟ್ ದ UPSC ನೇಮ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಫಸ್ಟ್ ಪಾಸಿಟಿವ್ ಅಯಾನ್ ಫಾಲೋಡ್ ಬೈ ದ ನೆಗೆಟಿವ್ ಅಯಾನ್. ಆಮೇಲೆ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡುವಾಗ ನೇಮ್ ಆಫ್ ದ ಲಿಗ್ಯಾಂಡ್, ನೇಮ್ ಆಫ್ ದ ಮೆಟಲ್, ಆಕ್ಸಿಡೇಷನ್ ಸ್ಟೇಟ್ ಇನ್ ರೋಮನ್ ನಂಬರ್. ಸೊ ನೇಮ್ ಆಫ್ ದ ಲಿಗ್ಯಾಂಡ್ ಮಾಡುವಾಗ ನೆಗೆಟಿವ್ ಲಿಗ್ಯಾಂಡ್ ಇದ್ರೆ ಲಾಸ್ಟ್ O, ಪಾಸಿಟಿವ್ ಲಿಗ್ಯಾಂಡ್ ಇದ್ರೆ EM, ಆಮೇಲೆ ನ್ಯೂಟ್ರಲ್ ಲಿಗ್ಯಾಂಡ್ ಇದ್ರೆ ಏನಿದೆಯೋ ಅದು. ಮೋರ್ ದೆನ್ 1 ಲಿಗ್ಯಾಂಡ್ ಇದ್ದಾಗ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಬರ್ಕೋಬಹುದು. ಚಿಲೇಟಿಂಗ್ ಗ್ರೂಪ್ಸ್, ಮೋರ್ ದೆನ್ 1 ಚಿಲೇಟಿಂಗ್ ಗ್ರೂಪ್ಸ್ ಇದ್ದಾಗ ಬಿಸ್, ಟ್ರಿಸ್, ಟೆಟ್ರಾಕಿಸ್ ಅಂತ ಬರೀಬಹುದು. ಆಮೇಲೆ ಮೋರ್ ದೆನ್ 1 ಕಾಂಪ್ಲೆಕ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಆಲ್ಫಾಬೆಟಿಕಲ್ ಆರ್ಡರ್ ಲಿಗ್ಯಾಂಡ್ಸ್ ಗೆ ಆರ್ಡರ್ ಬರೀಬೇಕಲ್ಲಪ್ಪ. ಆರ್ಡರ್ ಬರೆಯುವಾಗ ಆಲ್ಫಾಬೆಟಿಕಲ್
ಆಲ್ಫಾಬೆಟಿಕಲ್ ಆರ್ಡರ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಾಂಪ್ಲೆಕ್ಸ್ ಇದೆ, CONH3 ಟೇಕನ್ 4 times Cl2 Cl, ಇದು ಒಂದು ಕಾಂಪ್ಲೆಕ್ಸ್ ಇದೆ. ಈಗ ಇದರಲ್ಲಿ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡುವಾಗ ಫಸ್ಟ್ ಲಿಗ್ಯಾಂಡಿಗೆ ನೇಮ್ ಬರೀಬೇಕು. ಇಲ್ಲಿ ಲಿಗ್ಯಾಂಡ್ಸ್ ಎರಡು ತರ ಇದೆ, ಒಂದು ಅಮೋನಿಯಾ, ಇನ್ನೊಂದು Cl, ಎರಡು ಲಿಗ್ಯಾಂಡ್ಸ್ ಇದೆ. Cl ಕ್ಲೋರೋ ಗ್ರೂಪ್, ಅಮೈನ್ ಗ್ರೂಪ್ A, ಫಸ್ಟ್ ಲೆಟರ್ ಇದು A, ಇದು ಫಸ್ಟ್ ಲೆಟರ್ C. ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದಾಗ ಫಸ್ಟ್ A ಬರುತ್ತಲ್ವಾ, ಹಾಗಾಗಿ ಇದು ಟೆಟ್ರಾಮೈನ್ 4 ಇರೋದ್ರಿಂದ ಟೆಟ್ರಾಮೈನ್ ಡೈಕ್ಲೋರಿಡೋ ಕೊಬಾಲ್ಟ್. ಓಕೆನಾ, ಚಾರ್ಜ್ ಏನು ಪಾಸಿಟಿವ್ ಇರೋದ್ರಿಂದ ಬರೀ ಕೊಬಾಲ್ಟ್ 3 ಕ್ಲೋರೈಡ್. ನೇಮ್ ಮಾಡ್ತೀನಿ, ನೇಮ್ ಮಾಡಿದಾಗ ಎಕ್ಸಾಂಪಲ್ಸ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ರೂಲ್ಸ್ ಅರ್ಥ ಮಾಡ್ಕೊಳ್ರಿ. ಪಾಸಿಟಿವ್ ನೇಮ್ ಮಾಡಿದ್ಮೇಲೆ ನೆಗೆಟಿವ್ ನೇಮ್ ಮಾಡ್ರಿ. ಕಾಂಪ್ಲೆಕ್ಸ್ ನೇಮ್ ಮಾಡುವಾಗ ಫಸ್ಟ್ ಲಿಗ್ಯಾಂಡ್ ನೇಮ್ ಬರೀರಿ, ಆಮೇಲೆ ಮೆಟಲ್ ಆಟಮಿಗೆ ನೇಮ್ ಬರೀರಿ, ಆಮೇಲೆ ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್ ಬರೀರಿ. ಸೊ ಹೌ ಟು ಗಿವ್ ನೇಮ್ ಆಫ್ ಎ ಲಿಗ್ಯಾಂಡ್? ಸೊ ನೆಗೆಟಿವ್ ಲಿಗ್ಯಾಂಡ್ ಇದ್ರೆ ಲಾಸ್ಟ್ ಲೆಟರ್ O, ಪಾಸಿಟಿವ್ ಲಿಗ್ಯಾಂಡ್ ಇದ್ರೆ M, ನ್ಯೂಟ್ರಲ್ ಲಿಗ್ಯಾಂಡ್ ಇದೆ ಆಸ್ ಇಟ್ ಈಸ್. ಓಕೆನಾ, ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ತೋರಿಸಬೇಕು, ಆಲ್ಫಾಬೆಟಿಕಲ್ ಆರ್ಡರ್. ಆಮೇಲೆ ಮೋರ್ ದೆನ್ ಒನ್ ಸಿಮಿಲರ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ಡೈಟ್ರೈಟ್, ಟೆಟ್ರಾಪೆಂಟಾ ಎಕ್ಸಾಂಪಲ್ ಬಳಸಬಹುದು. ಚಿಲೇಟಿಂಗ್ ಗ್ರೂಪ್ಸ್ ಇದ್ದಾಗ ಬಿಸ್, ಟ್ರಿಸ್, ಟೆಟ್ರಾಕಿಸ್ ಅಂತ ಬಳಸಬಹುದು. ಮೆಟಲ್ಗೆ ನೇಮ್ ಮಾಡುವಾಗ ಪಾಸಿಟಿವ್ ಅಥವಾ ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ನ್ಯೂಟ್ರಲ್ ಚಾರ್ಜ್ ಕಾಂಪ್ಲೆಕ್ಸ್ ಇದ್ದಾಗ ನೋ ಸ್ಪೆಸಿಫಿಕ್ ಎಂಡಿಂಗ್ ಆಸ್ ಇಟ್ ಈಸ್ ಬರೀತೀರಿ. ನೆಗೆಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇದ್ದಾಗ ಲಾಸ್ಟ್ ATE ಅಂತ ಬರೀತೀರಿ. ಸೊ ಅದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆನಾ, ಸೊ ಲೆಟ್ ಮೀ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. ನೋಡೋಣ, ರೂಲ್ಸ್ ಇಟ್ಕೊಂಡು ಕೆಲವೊಂದು ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಇಲ್ಲಿ ರೂಲ್ಸ್ ಗೊತ್ತಾಗಿದೆ ಅಲ್ವಾ? ಈಗ ನೀವು ಟೆಕ್ಸ್ಟ್ ಬುಕ್ಸ್ ತಗೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಫಾಲೋ ಮಾಡಿದ್ರೆ ಸೊ ಯು ವಿಲ್ ಬಿ ಗೆಟಿಂಗ್ ಸೋ ಮೆನಿ ವೇರಿಯಸ್ ಎಕ್ಸಾಂಪಲ್ಸ್ ಸಿಗುತ್ತೆ. ಅವೆಲ್ಲವೂ ನೇಮ್ ಮಾಡೋದನ್ನ ಕಲ್ತ್ಕೊಳ್ರಿ. ಓಕೆನಾ, ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. K4FeCl ಟೇಕನ್ 6 times. ಈಗ ಫಸ್ಟ್ ಪಾಸಿಟಿವ್ ನೇಮ್ ಮಾಡ್ಬೇಕಲ್ವಾ? ಇದ್ರಲ್ಲಿ ಪಾಸಿಟಿವ್ ಯಾವ ಕೌಂಟರ್ ಯಾವ ಎಷ್ಟಿದಾವೆ? 4 ಅಂತ ಟೆಟ್ರಾ ಅಂತ ಬರಬೇಕಿಲ್ಲ. ಕೌಂಟರ್ ಅಯಾನ್ ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇದ್ದಾಗ ಎಷ್ಟಾದ್ರೂ ಇರ್ಲಿ, ಯು ಶುಡ್ ರೈಟ್ ಓನ್ಲಿ ನೇಮ್ ಅಷ್ಟೇ. ಸೊ ಇದಕ್ಕೆ ಫಸ್ಟ್ ಪಾಸಿಟಿವ್ ನೇಮ್ ಮಾಡೋದಾದ್ರೆ ಪೊಟ್ಯಾಷಿಯಂ ಎಲ್ಲ ಸ್ಮಾಲ್ ಲೆಟರ್ಸ್ ಇರ್ಬೇಕಪ್ಪ, ಪ್ರತಿಯೊಂದು ಸ್ಮಾಲ್ ಲೆಟರ್ಸ್ ಇರಬೇಕು. ಪೊಟ್ಯಾಷಿಯಂ ಕೌಂಟರ್ ಅಯಾನ್ ಆಯ್ತು, ಪಾಸಿಟಿವ್ ಆಯ್ತು. ಈಗ ಕಾಂಪ್ಲೆಕ್ಸ್ ನೇಮ್ ಮಾಡಬೇಕು. ಕಾಂಪ್ಲೆಕ್ಸ್ ನೇಮ್ ಮಾಡುವಾಗ ಫಸ್ಟ್ ಯಾವ್ದಕ್ಕೆ ನೇಮ್ ಮಾಡಬೇಕು? ಲಿಗ್ಯಾಂಡಿಗೆ ನೇಮ್ ಮಾಡಬೇಕು. ಲಿಗ್ಯಾಂಡ್ ಯಾವ್ದು? Cn. ಅದು ಎಂತ ಲಿಗ್ಯಾಂಡ್? ಮೈನಸ್ ಅಲ್ವಾ? ನೆಗೆಟಿವ್ ಲಿಗ್ಯಾಂಡ್ ಇದ್ದಾಗ ಲಾಸ್ಟ್ ಲೆಟರ್ ಏನಾಗಿರ್ಬೇಕು? O ಆಗಿರ್ಬೇಕು. ಎಷ್ಟು ಲಿಗ್ಯಾಂಡ್ ಇದಾವೆ? 6 ಸೈನೈಡ್ಸ್ ಇದೆ. ಸೊ ಪ್ರಿಫಿಕ್ಸ್ ಏನ್ ಯೂಸ್ ಮಾಡ್ತೀರಿ? ಹೆಕ್ಸಾ. ಸೊ ಪೊಟ್ಯಾಷಿಯಂ ಆದ್ಮೇಲೆ ಹೆಕ್ಸಾ, Cn ಆಗಿರೋದ್ರಿಂದ ಸಯನಿಡೋ, ಹೆಕ್ಸಾಸಯನಿಡೋ. ಸೊ ಲಿಗ್ಯಾಂಡಿನ ನೇಮ್ ಆದ್ಮೇಲೆ ಮೆಟಲಿನ ನೇಮ್ ಮಾಡಬೇಕು. ಈ ಮೆಟಲಿಗೆ ಚಾರ್ಜ್ ಏನಿದೆ? ಮೈನಸ್ ಚಾರ್ಜ್ ಇದೆ. ಸರಿ, ಕಾಂಪ್ಲೆಕ್ಸ್ ಗೆ ಚಾರ್ಜ್ ಏನಿದೆ? ನೆಗೆಟಿವ್ ಚಾರ್ಜ್ ಇದ್ದಾಗ ಮೆಟಲ್ ಆಟಮಿಗೆ ನೇಮ್ ಮಾಡುವಾಗ ಏನ್ ಬರಿಬೇಕು? 8 ಬರಿಬೇಕು. ಹೇಳಿದ್ದೆ, ಇಫ್ ಕಾಂಪ್ಲೆಕ್ಸ್ ಇಸ್ ನೆಗೆಟಿವ್ ಚಾರ್ಜ್ ದೆನ್ ನೇಮ್ ಆಫ್ ದ ಮೆಟಲ್ ಲಾಸ್ಟ್ ಶುಡ್ ಬಿ ರಿಟರ್ನ್ ಆಸ್ ATE. ಸೊ ಅದ್ರ ಮತ್ತೆ ಗ್ರೀಕ್ ವರ್ಡ್ ತಗೋಬೇಕು. Fe ಇದ್ದಾಗ ಏನ್ ತಗೊಳ್ತೀರಿ? ಗ್ರೀಕ್ ವರ್ಡ್ ಫೆರೇಟ್. ಸೊ ಬೈ ದಿಸ್ ಮಾಡಿದ್ರೆ ಫೆರೇಟ್, ಪೊಟ್ಯಾಷಿಯಂ, ಹೆಕ್ಸಾಸಯನಿಡೋ, ಫೆರೇಟ್. ಸೊ ನೇಮ್ ಆಫ್ ದ ಲಿಗ್ಯಾಂಡ್ ಆಯ್ತು, ನೇಮ್ ಆಫ್ ದ ಮೆಟಲ್ ಆಯ್ತು. ಈಗ ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್. ಇದರ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಳೋದು ಹೆಂಗೆ? K4 ಇದೆ, FeCl ಟೇಕನ್ 6 times ಇದೆ ಅಲ್ವಾ? ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ ಎಷ್ಟಮ್ಮ? +1. ಎಷ್ಟು ಪೊಟ್ಯಾಷಿಯಮ್ಸ್ ಇದೆ ಅಲ್ವಾ? 4 ಪ್ಲಸ್ ಇದು X ಅಂತ ತಗೊಳ್ಳಿ, ಪ್ಲಸ್ Cn ಮೈನಸ್ ಅಲ್ವಾ? -1 into 6 equal to 0. ಈಗ ಮಾಡಿ 4 plus x minus 6 equal to 0. x minus ಎಷ್ಟಾಗುತ್ತೆ? 2 equal to 0. x equal to +2. So oxidation number of iron here is +2. +2 ನ ರೋಮನ್ ನಂಬರ್ ನಲ್ಲಿ ಬರಿಬೇಕು. ರೋಮನ್ ನಂಬರ್ ಬ್ರಾಕೆಟ್ಸ್ ಅಲ್ಲಿ ಬರಿಬೇಕು. ಸೊ ಈ 2
ಅರ್ಥ ಆಗ್ತಿದೆಯಾ ಎವ್ರಿವನ್? ಸೊ ಪೊಟ್ಯಾಷಿಯಂ ಹೆಕ್ಸಾಸಯನಿಡೋಫೆರೇಟ್ 2. ಇನ್ನೊಂದು ಕಾಂಪ್ಲೆಕ್ಸ್ K3FeCN ಟೇಕನ್ 6 ಟೈಮ್ಸ್. ಇದಕ್ಕೆ ನೇಮ್ ಮಾಡುವಾಗ ಏನ್ ಮಾಡ್ತೀವಿ? ಫಸ್ಟ್ ಪಾಸಿಟಿವ್ ಯಾವುದು? ಕೌಂಟರ್ ಯಾವುದು ಅಲ್ವಾ? ಸೊ ಇದಕ್ಕೆ ಫಸ್ಟ್ ನೇಮ್ ಮಾಡಬೇಕು. ಎಷ್ಟಿದಾವೆ? 3 ಪೊಟ್ಯಾಷಿಯಮ್ಸ್, ಟ್ರೈ ಪೊಟ್ಯಾಷಿಯಂ ಅಲ್ಲ, ಎಷ್ಟಾದ್ರೂ ಇಲ್ಲಿ ಕೌಂಟರ್ ಅಯಾನು only 1. ಸೊ ದಿಸ್ ಇಸ್ ವಾಟ್ ಪೊಟ್ಯಾಷಿಯಂ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನೇಮ್ ಮಾಡುವಾಗ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ಲಿಗ್ಯಾಂಡ್ ವ್ಯಾಲ್ಯೂ ಸೈನೈಡ್ ಎಷ್ಟಿದೆ? 6. ಹಾಗಾಗಿ ಹೆಕ್ಸಾಸಯನಿಡೋ. ಸೊ ಲಿಗ್ಯಾಂಡ್ ನೇಮ್ ಮಾಡಿದ್ಮೇಲೆ ಮೆಟಲ್ ನೇಮ್. ಸೊ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಏನ್ ಬರೀಬೇಕು? 8. ಫೆರೇಟ್ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಬೇಕು. K3FeCN taken 6 times. Potassium plus 1 into 3 plus X plus minus 1 into 6 equal to 0. So ಏನಾಗುತ್ತೆ? 3 plus X minus 6 equal to 0. X minus 3 equal to 0. X equal to plus 3. Plus 3 is the oxidation number of metal. Roman stock notation ಅಲ್ಲಿ ಬರೆದ್ರೆ ಏನು ಬರೀತೀರಿ? 3. Are you following? ಇದು ಕೌಂಟರ್ ಅಯಾನ್, ಪಾಸಿಟಿವ್ ಅಯಾನ್. ಇದು ನೇಮ್ ಆಫ್ ದ ಕಾಂಪ್ಲೆಕ್ಸ್. ನೇಮ್ ಆಫ್ ದ ಕಾಂಪ್ಲೆಕ್ಸ್ ಅಲ್ಲಿ ನೇಮ್ ಆಫ್ ದ ಲಿಗ್ಯಾಂಡ್, ನೇಮ್ ಆಫ್ ದ ಮೆಟಲ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್, ಸ್ಟಾಕ್ ನೋಟೇಷನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. CONH3 taken 6 times. Cl3. ಇದಕ್ಕೆ ನೇಮ್ ಮಾಡುವಾಗ ಫಸ್ಟ್ ಏನ್ ಮಾಡಬೇಕು? ಪಾಸಿಟಿವ್. ಇಲ್ಲಿ ಪಾಸಿಟಿವ್ ಯಾವುದು? ಕಾಂಪ್ಲೆಕ್ಸ್ ನೇಮ್ ಮಾಡೋದು ಹೆಂಗೆ? ಫಸ್ಟ್ ನೇಮ್ ಆಫ್ ದ ಲಿಗ್ಯಾಂಡ್, ಆಮೇಲೆ ನೇಮ್ ಆಫ್ ದ ಮೆಟಲ್, ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್ ಇನ್ ರೋಮನ್ ನಂಬರ್. ಸೊ ಫಸ್ಟ್ ನೇಮ್ ಆಫ್ ದ ಲಿಗ್ಯಾಂಡ್ ಮಾಡೋದು. ಅಮೋನಿಯಾ ಇಸ್ ದ ಲಿಗ್ಯಾಂಡ್, ನ್ಯೂಟ್ರಲ್ ಲಿಗ್ಯಾಂಡ್ ಇದೆ. ನ್ಯೂಟ್ರಲ್ ಲಿಗ್ಯಾಂಡ್ ಇದ್ದಾಗ ನೇಮ್ ಆಸ್ ಇಟ್ ಈಸ್ ಬರೀಬೇಕು. ಎಷ್ಟಿದಾವೆ? 6 ಇದೆ. ಹಾಗಾಗಿ ಏನ್ ಬರೀತೀರಾ ಇಲ್ಲಿ? ಹೆಕ್ಸಾಅಮೈನ್ ಲಿಗ್ಯಾಂಡ್ ನೇಮ್ ಆಯ್ತು. ನೆಕ್ಸ್ಟ್ ಮೆಟಲ್ ಆಟಮಿಕ್ ನೇಮ್. ಎಂತ ಚಾರ್ಜ್ ಇದೆ ಮೆಟಲ್ ಕಾಂಪ್ಲೆಕ್ಸ್ ಗೆ? ಪಾಸಿಟಿವ್ ಅಥವಾ ನ್ಯೂಟ್ರಲ್ ಎರಡು ಇದ್ದಾಗ ಆಸ್ ಇಟ್ ಈಸ್ ನೇಮ್ ಬರಿಬೇಕಲ್ವಾ ಮೆಟಲ್ದು. ಇಲ್ಲಿ ಯಾವ ಮೆಟಲ್ ಇದೆ? ಕೊಬಾಲ್ಟ್. ಸೊ ಲಿಗ್ಯಾಂಡ್ ನೇಮ್ ಆದ್ಮೇಲೆ ಮೆಟಲ್ ನೇಮ್ ಏನು? ಕೊಬಾಲ್ಟ್. ಇಲ್ಲಿ ಯಾಕೆ ನಾವು ಎ ಸೇರಿಸಲಿಲ್ಲ? ಇಲ್ಲಿ ಯಾಕೆ ನಾವು ATE ಸೇರಿಸಲಿಲ್ಲ ಅಂದ್ರೆ ಇಲ್ಲಿ ಪಾಸಿಟಿವ್ ಕಾಂಪ್ಲೆಕ್ಸ್ ಇದೆ. ನೆಗೆಟಿವ್ ಇದ್ರೆ ಮಾತ್ರ, ನೆಗೆಟಿವ್ ಕಾಂಪ್ಲೆಕ್ಸ್ ಇದ್ದಾಗ ಮಾತ್ರ ಮೆಟಲಿನ ನೇಮ್ ಅಲ್ಲಿ 8 ಬರಿಬೇಕಪ್ಪ. ಪಾಸಿಟಿವ್ ಕಾಂಪ್ಲೆಕ್ಸ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಮೆಟಲಿನ ನೇಮ್ ಏನಿದೆಯೋ ಆಸ್ ಇಟ್ ಈಸ್ ಬರಿಬೇಕು. ಈ ಕಾಂಪ್ಲೆಕ್ಸ್ ಅಲ್ಲಿ ನೇಮ್ ಆಫ್ ದ ಲಿಗ್ಯಾಂಡ್ ಆಯ್ತು, ನೇಮ್ ಆಫ್ ದ ಮೆಟಲ್ ಆಯ್ತು. ಹೆಕ್ಸಾಅಮೈನ್ ಕೊಬಾಲ್ಟ್. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇನ್ ರೋಮನ್ ನಂಬರ್. ಸೊ ಇದರ ಆಕ್ಸಿಡೇಷನ್ ನಂಬರ್ ಎಷ್ಟಿದೆ ಮೆಟಲ್? CONH3 taken 6 times. Cl3 ಅಲ್ವಾ? So let us consider it is X plus ಇದು ನ್ಯೂಟ್ರಲ್ ಲಿಗ್ಯಾಂಡ್ ಗೆ ಆಕ್ಸಿಡೇಷನ್ ನಂಬರ್ ಏನಿರುತ್ತೆ? 0 into 6 ಅಂದ್ರೆ 0 ನೇ. ಓಕೆನಾ? ಇದು ಕ್ಲೋರಿನ್ ಪ್ಲಸ್ minus 1 into 3 equal to 0. ಏನಾಯ್ತು? X minus 3 equal to 0. X equal to plus 2. So plus 3 ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು ಬರಬೇಕು ಇಲ್ಲಿ? ಕೊಬಾಲ್ಟ್ 3. ಈಗ ಕಾಂಪ್ಲೆಕ್ಸ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಫಸ್ಟ್ ಪಾಸಿಟಿವ್ ಅಯಾನ್ ಕಾಂಪ್ಲೆಕ್ಸ್ ಇಂದ ನೇಮ್ ಬರುತ್ತೆ. ಅದಾದ್ಮೇಲೆ ಫಾಲೋಡ್ ಬೈ ಕೌಂಟರ್ ಅಯಾನ್ ಎಷ್ಟಾದ್ರೂ ಇದ್ರೆ ಏನ್ ಬರಬೇಕು? ಜಸ್ಟ್ ಕ್ಲೋರೈಡ್. ನೋಡಿ, ಹೆಕ್ಸಾಅಮೈನ್ ಕೊಬಾಲ್ಟ್ 3 ಕ್ಲೋರೈಡ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ CONH3 taken 4 times. Cl2 Cl. ಇಲ್ಲಿ ಪಾಸಿಟಿವ್ ಯಾವುದು? ಕಾಂಪ್ಲೆಕ್ಸ್ ಅಲ್ವಾ? ಇವಿಷ್ಟೇ ನೆನ್ಪಿಟ್ಕೊಳ್ಳಿ. ಕೌಂಟರ್ ಅಯಾನ್ ಫಸ್ಟ್ ಇತ್ತಂದ್ರೆ ಅದಕ್ಕೆ ನೇಮ್ ಮಾಡಿ, ಆಮೇಲೆ ಕಾಂಪ್ಲೆಕ್ಸ್ ನೇಮ್ ಮಾಡಿ. ಕೌಂಟರ್ ಅಯಾನ್ ಲಾಸ್ಟ್ ಇತ್ತು ಅಂದ್ರೆ ಫಸ್ಟ್ ಕಾಂಪ್ಲೆಕ್ಸ್ ನೇಮ್ ಮಾಡಿ, ಆಮೇಲೆ ಕೌಂಟರ್ ಅಯಾನ್ ನೇಮ್ ಮಾಡಿ. ಹೌದಾ? ಸೊ ಈಗ ಕಾಂಪ್ಲೆಕ್ಸ್ ನೇಮ್ ಬರೀಬೇಕು. ಫಸ್ಟ್ ಯಾವ ರೀತಿ ಬರೀತೀರಿ? ಕಾಂಪ್ಲೆಕ್ಸ್ ಗೆ ನೇಮ್ ಆಫ್ ದ ಲಿಗ್ಯಾಂಡ್ ಬರೀಬೇಕು, ಆಮೇಲೆ ನೇಮ್ ಆಫ್ ದ ಮೆಟಲ್ ಬರೀಬೇಕು, ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇನ್ ರೋಮನ್ ನಂಬರ್ ಫಾಲೋಡ್ ಬೈ ದ ಕೌಂಟರ್ ಅಯಾನ್. ಹೌದಾ? ಸೊ ಈಗ ಫಸ್ಟ್ ಲಿಗ್ಯಾಂಡ್ಸ್ ಯಾವ? ಎರಡು ತರ ಲಿಗ್ಯಾಂಡ್ ಇದೆ. ಎರಡು ತರ ಲಿಗ್ಯಾಂಡ್ ಇದ್ದಾಗ ಏನ್ ಮಾಡಬೇಕು? ಒಂದು ಅಮೈನ್ ಗ್ರೂಪ್ ಇದೆ, ಇನ್ನೊಂದು ಕ್ಲೋರೋ ಗ್ರೂಪ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ತಗೋಬೇಕು. ಫಸ್ಟ್ ಅಮೈನ್ ಬರುತ್ತೆ, ಆಮೇಲೆ ಕ್ಲೋರೋ ಬರುತ್ತೆ. ಅಮೈನ್ ಎಷ್ಟಿದೆ? 4 ಇದೆ. 4 ಅಮೈನ್ ಇರೋದ್ರಿಂದ ಏನ್ ಬರಬೇಕು ಇಲ್ಲಿ? ಟೆಟ್ರಾ ಅಮೈನ್.
ಅದಾದ್ಮೇಲೆ ಕ್ಲೋರೋ ಗ್ರೂಪ್ಸ್ ಎಷ್ಟಿದಾವೆ? 2 ಇದ್ರೆ ಏನ್ ಬರಬೇಕು? ಡೈಕ್ಲೋರಿಡೋ, ಟೆಟ್ರಾಮೈನ್ ಡೈಕ್ಲೋರಿಡೋ. ಸೊ ಅದಾದ್ಮೇಲೆ ನೇಮ್ ಆಫ್ ದ ಲಿಗ್ಯಾಂಡ್ಸ್ ಮುಗಿತಾ? ನೇಮ್ ಆಫ್ ದ ಮೆಟಲ್ ಎಂತ ಕಾಂಪ್ಲೆಕ್ಸ್ ಇದು? ಪಾಸಿಟಿವ್ ಆಗಿರೋದ್ರಿಂದ ನೇಮ್ ಆಫ್ ದ ಮೆಟಲ್ ಆಸ್ ಇಟ್ ಈಸ್. ಸೊ ಟೆಟ್ರಾಮೈನ್ ಡೈಕ್ಲೋರಿಡೋ ಕೋಬಾಲ್ಟ್. ಈಗ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಕೋಬಾಲ್ಟ್ +3 ಇಲ್ಲಿ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಂಡ್ರೆ +3 ಬರುತ್ತೆ. ಸೊ 3 ರೋಮನ್ ನಂಬರ್ ಬರೀಬೇಕು. ಸೊ ಏನು? ಕ್ಲೋರೈಡ್. ಟೆಟ್ರಾಮೈನ್ ಡೈಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್. ನನಗೆ ಗೊತ್ತು ನಿಮಗೆ ಸಾಕಷ್ಟು ಡೌಟ್ಸ್ ಇದೆ ಅಂತೇಳಿ ಯು ಶುಡ್ ಕ್ಲಾರಿಫೈ. ಫಸ್ಟ್ ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. ರೂಲ್ಸ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ದ ನೇಮ್ ಆಫ್ ದ ಕಾಂಪ್ಲೆಕ್ಸ್ ವೆರಿ ಈಸಿ. ಈಗ ಇನ್ನೊಂದು ಕಾಂಪ್ಲೆಕ್ಸ್ ಬರೀತೀವಿ. NiCO taken 4 times. There is no counter ion here. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದು. ಯಾವ ಲಿಗ್ಯಾಂಡ್ ಇದೆ ನೋಡಿ? ಕಾರ್ಬನ್ ಮೊನಾಕ್ಸೈಡ್, CO, ಕಾರ್ಬೋನಿಲ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಲಿಗ್ಯಾಂಡ್ ಇದೆ ಅಲ್ವಾ? ಸೊ ಹಾಗಾದ್ರೆ ಕಾರ್ಬೋನಿಲ್ ಕಾಂಪ್ಲೆಕ್ಸಸ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಎ ಮೆಟಲ್ ಈಸ್ 0. ನೀವು ಬೇಕಾದ್ರೆ ಕಂಡುಹಿಡ್ಕೊಳ್ಳಿ. NiCO ಟೇಕನ್ 4 ಟೈಮ್ಸ್ ಇದೆ ಅಲ್ವಾ? ನಿಕ್ಕಲ್ X ಅಂತ ಬರ್ಕೊಳ್ರಿ. ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ 0 × 4 ಈಕ್ವಲ್ ಟು ಚಾರ್ಜ್ ಏನಿಲ್ಲ ಅಲ್ವಾ? 0. ಏನಾಗುತ್ತೆ? X + 0 = 0. X = 0. ಅರ್ಥ ಆಗ್ತಿದ್ಯಾ? ಓಕೆ. ಈಗ ಇದಕ್ಕೆ ನೇಮ್ ಮಾಡೋಣ. ಇದಕ್ಕೆ ಯಾವ್ದು ಕೌಂಟರ್ ಅಯಾನ್ ಇಲ್ಲ, ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಕಾಂಪ್ಲೆಕ್ಸ್ ಇನ ನೇಮ್ ಬರೆದ್ರೆ ಆಯ್ತು. ಕಾಂಪ್ಲೆಕ್ಸ್ ಇನ ನೇಮ್ ಬರೆಯೋದು ಹೆಂಗೆ? ಫಸ್ಟ್ ನೇಮ್ ಆಫ್ ದ ಲಿಗ್ಯಾಂಡ್, ಆಮೇಲೆ ನೇಮ್ ಆಫ್ ದ ಮೆಟಲ್. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರೆ ಆಸ್ ಇಟ್ ಈಸ್, ನೇಮ್ ಆಫ್ ದ ಮೆಟಲ್ ಏನು ಚೇಂಜ್ ಇಲ್ಲ. ಆಮೇಲೆ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇನ್ ರೋಮನ್ ನಂಬರ್. ಸೊ ಈಗ ಇಲ್ಲಿ ಏನ್ ಬರುತ್ತೆ? ಟೆಟ್ರಾ ಕಾರ್ಬೋನಿಲ್ ಲಿಗ್ಯಾಂಡಿನ ನೇಮ್ ಆಯ್ತು. ಅದಾದ್ಮೇಲೆ ಮೆಟಲಿನ ನೇಮ್ ನಿಕ್ಕಲ್, ಟೆಟ್ರಾ ಕಾರ್ಬೋನಿಲ್ ನಿಕ್ಕಲ್. ಆಮೇಲೆ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಏನು? 0. ಟೆಟ್ರಾ ಕಾರ್ಬೋನಿಲ್ ನಿಕ್ಕಲ್ 0. ಅರ್ಥ ಆಗ್ತಿದ್ಯಾ? ಓಕೆ. ಇನ್ನೊಂದು ಕಾಂಪ್ಲೆಕ್ಸ್, ಇನ್ನೊಂದು ಎಕ್ಸಾಂಪಲ್. CO En ಟೇಕನ್ ಥ್ರೈಸ್ Cl3. En ಅಂದ್ರೆ ನಾನು ಹೇಳಿದ್ದೆ, ಇದು ಆಕ್ಚುಲಿ ಶಾರ್ಟ್ ಕಟ್. ಇದು ಈಥೇನ್ 1,2 ಡೈಅಮೈನ್ ಬೈಡೆಂಟೇಟ್ ಲಿಗ್ಯಾಂಡ್, ಚೀಲೇಟಿಂಗ್ ಗ್ರೂಪ್. ಅರ್ಥ ಆಗ್ತಿದ್ಯಾ? ಸೊ ಈಗ ಇದಕ್ಕೆ ನೇಮ್ ಮಾಡೋದಾದ್ರೆ, ಸೊ ಫಸ್ಟ್ ಕಾಂಪ್ಲೆಕ್ಸ್ ಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಕಾಂಪ್ಲೆಕ್ಸ್ ಗೆ ನೇಮ್ ಮಾಡಿ, ಆಮೇಲೆ ಕೌಂಟರ್ ಅಯಾನಿಗೆ ನೇಮ್ ಮಾಡಿ. ಸೊ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ ನೋಡಿ ಯಾವ್ದಿದೆ? ಚೀಲೇಟಿಂಗ್ ಗ್ರೂಪ್ಸ್ ಇದೆ. ಎಷ್ಟು ಚೀಲೇಟಿಂಗ್ ಗ್ರೂಪ್ಸ್ ಇದೆ ಇಲ್ಲಿ? 3. ಸೊ ಮೋರ್ ದನ್ 1 ಚೀಲೇಟಿಂಗ್ ಗ್ರೂಪ್, 2 ಚೀಲೇಟಿಂಗ್ ಗ್ರೂಪ್ ಇದ್ರೆ ಬಿಸ್, 3 ಚೀಲೇಟಿಂಗ್ ಗ್ರೂಪ್ ಇದ್ರೆ ಟ್ರಿಸ್ ಆಗುತ್ತೆ. ಸೊ ಇದಕ್ಕೆ ಏನ್ ಬರೀಬೇಕು ಈಗ? ಟ್ರಿಸ್. ಇದ್ರದ್ದು En ನೇಮ್ ಬರೀ. En ಅಂದ್ರೆ ಏನು? ಟ್ರಿಸ್ ಈಥೇನ್ 1,2 ಡೈಅಮೈನ್. ಸೊ ಈಗ ಲಿಗ್ಯಾಂಡ್ ನೇಮ್ ಆಯ್ತಾ? ಟ್ರಿಸ್ ಈಥೇನ್ 1,2 ಡೈಅಮೈನ್ ಲಿಗ್ಯಾಂಡ್ ನೇಮ್ ಆಯ್ತು. ನೆಕ್ಸ್ಟ್ ನೇಮ್ ಆಫ್ ದ ಮೆಟಲ್ ಪಾಸಿಟಿವ್ ಇರೋದ್ರಿಂದ ಆಸ್ ಇಟ್ ಈಸ್ ಕೋಬಾಲ್ಟ್. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಕೋಬಾಲ್ಟ್ ಈಸ್ 3. ಕಂಡುಹಿಡ್ಕೊಳ್ಬೇಕಾದ್ರೆ ಕೋಬಾಲ್ಟ್ 3. ಸೊ ಲಾಸ್ಟ್ ಕೌಂಟರ್ ಅಯಾನ್ ಏನು? ಕ್ಲೋರೈಡ್. ಸೊ ಟ್ರಿಸ್ ಈಥೇನ್ 1,2 ಡೈಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಈ ರೀತಿ ನೀವು ನೇಮ್ ಆಫ್ ದ ಕಾಂಪ್ಲೆಕ್ಸಸ್ ಮಾಡ್ಬೋದು. UPSC ನೇಮ್ ಫಸ್ಟ್ ಪಾಸಿಟಿವ್ ಅಯಾನಿಗೆ ನೇಮ್ ಮಾಡೋದು, ಆಮೇಲೆ ನೆಗೆಟಿವ್ ಅಯಾನಿಗೆ ನೇಮ್ ಮಾಡೋದು. ಅದಾದ್ಮೇಲೆ ಕಾಂಪ್ಲೆಕ್ಸಿಗೆ ನೇಮ್ ಮಾಡುವಾಗ ನೇಮ್ ಆಫ್ ದ ಲಿಗ್ಯಾಂಡು ಫಾಲೋಡ್ ಬೈ ನೇಮ್ ಆಫ್ ದ ಮೆಟಲ್ಲು, ಆಮೇಲೆ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇಂದ ರೋಮನ್ ನಂಬರ್. ಓಕೆನಾ? ಸೊ ಇಷ್ಟನ್ನ ನೀವು ಮಾಡಿದ್ರಿ. ನಾನು ಅಸೈನ್ಮೆಂಟ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ಸೊ ಇವತ್ತೇನು ಪಾಠ ಮಾಡಿದ್ದೀನೋ ಅದನ್ನ ನೋಟ್ಸ್ ಏನು ಬರ್ಕೊಂಡಿದ್ದೀರೋ ಅದನ್ನೇ ನೀವು ಬರ್ಕೊಂಡ್ಬಿಟ್ಟು ಅದನ್ನ ಫೋಟೋ ಹೊಡೆದು
ನೀವು ಗ್ರೂಪಿಗೆ ಹಾಕ್ರಿ. ದಟ್ ಈಸ್ ದ ಅಸೈನ್ಮೆಂಟ್, ಟುಡೇಸ್ ಅಸೈನ್ಮೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅಸೈನ್ಮೆಂಟ್ ಕೊಡ್ತೀನಿ, ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ ನೋಡಿದ್ವಿ, ಆಮೇಲೆ ವರ್ನರ್ ಥಿಯರಿ ನೋಡಿದ್ವಿ, ಅದಾದ್ಮೇಲೆ ನಾಮಿನ್ಕ್ಲೇಚರ್ ಆಫ್ ದ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೋಡಿದ್ವಿ. ಸೊ ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್, ವರ್ನರ್ ಥಿಯರಿ, ಆಮೇಲೆ ನಾಮಿನ್ಕ್ಲೇಚರ್. ಸೊ ಇವು ಮೂರು ಬಹಳ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಸ್ಪೆಷಲಿ ವರ್ನರ್ ಥಿಯರಿ ಆ್ಯಂಡ್ ಏನು IUPAC ನಾಮಿನ್ಕ್ಲೇಚರ್ ಮಾಡೋದು, ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.